ರಾಧಾಬಾಯಿಯವ್ರಿಗೂ ಮೊಬೈಲ್ ನಂಬರ್ ಇಲ್ಲ. ನಿಮ್ಮನ್ನು ಸಂಪರ್ಕ ಮಾಡ್ಬೇಕಾದ್ರೆ ಪಟ್ಟಿರೋ ಕಷ್ಟಗಳಿದೆಯಲ್ಲ, ನೀವು ಹೇಳ್ಬಿಟ್ರಿ ಮಾರನೇ ದಿನ ಕರೆಸ್ಬಿಟ್ವಿ ಅಂತ. ರಾಧಾಬಾಯಿಯವ್ರಿಗೆ ಆಕಾಶವಾಣಿ ದೂರದರ್ಶನದಲ್ಲಿ ಮಾತ್ರ ಪ್ರಕಟ ಮಾಡಿಲ್ಲ, ಅಷ್ಟು ಹುಡುಕಿದ್ವಿ ಅವ್ರನ್ನ. ನಮಗೆ ಖತಾರ್ ದೇಶಕ್ಕೆ ಹೋಗ್ಲಿಕ್ಕೂ ಇದೇ ಜಾನಪದ ಜಾತ್ರೆನೇ ಕಾರಣ, ಬೇರೆ ಯಾವುದೂ ಅಲ್ಲ ಅಂತ ಇವತ್ತು ನಾನು ನಿಮ್ಮ ಎದುರಿಗೆ ಹೇಳ್ತಾ ಇದ್ದೇನೆ ಸರ್. ಯಾಕಂದರೆ ನಾವು ಹಳ್ಳಿ ಹುಡುಗರು, ಹಳ್ಳಿಯಾಗಿದ್ದ 10 ಹುಡುಗರು ವಿಮಾನ ಹತ್ಕೊಂಡು ಹೋಗೋದಂದ್ರೆ ಅಷ್ಟು ಕಷ್ಟ. ಯಾಕಂದ್ರೆ ನಾವು ಯಾರಿಗೆ ದುಡ್ಡನ್ನು ಕೊಟ್ಟಿಲ್ಲ, ಯಾರ ಕಡೆ ಇಸ್ಕೊಂಡಿನೇ ಇಲ್ಲ. ಆ ಜಾನಪದ ಜಾತ್ರೆ ಕಾರ್ಯಕ್ರಮ ಇರ್ಬೋದು, ಆದರೆ ಜಾನಪದ ಪ್ರಕಾರ, ಆ ಜಾನಪದ ಪ್ರಕಾರದ ಜನಪದ ಕಲಾವಿದರು ಇಲ್ಲಿ ಅಥವಾ ಕಲೆ ಮೆರಿಬೇಕು ಅಂದಾಗ ಕಪ್ಪಣ್ಣ ಸರ್ ಒಂದು ಆರಂಭದಲ್ಲಿ ಹೇಳ್ತಾರೆ, ಸಭೆಯಲ್ಲಿ ನಡೆದಂಥ ಮಾತು ನಿಮ್ಗೆ ನೆನಪಿಸ್ತೀನಿ. ಏನು ಮಾಡ್ತೀರಾ ಅಂತ ಕೇಳ್ತಾರೆ ಎಲ್ಲರೂ ಅಲ್ಲಿ ಇದ್ದಂಥವ್ರು ಸಭೆಯಲ್ಲಿ. ಕಪ್ಪಣ್ಣ ಸರ್ ಎದ್ದು ನಿಂತ್ಕೊಂಡು ಹೇಳಿದಂಥ ಮಾತು, ಸರ್ ನಿಮ್ಗೆ ನೆನಪಿರ್ಬೋದು, ನಾನು ನನ್ನ ಬೆನ್ನನ್ನು ವೇದಿಕೆ ಹಾಕ್ಕೊಡ್ತೀನಿ, ಆ ಬೆನ್ನ ಮೇಲೆ ಕುಣಿಲಿ ಅನ್ನೋ ಮಾತನ್ನು ಕಪ್ಪಣ್ಣ ಸರ್ ಹೇಳ್ತಾರೆ ಅವತ್ತು ಸಭೆಯಲ್ಲಿ. 2020ರಲ್ಲಿ ಆಕ್ಸಿಡೆಂಟ್ ಆಯಿತು. ಅದು ಯಾಕೆ ಆಕ್ಸಿಡೆಂಟ್ ಆಯಿತು ಅಂದರೆ ಇದೇ ಜಾನಪದ ಜಾತ್ರೆಗೆ ಹೊಸಕೋಟೆಗೆ ಬರ್ತಾಯಿದ್ವಿ. ಆ ಟೈಮ್ದಾಗ ಶಿರಾ ಮತ್ತು ತುಮಕೂರು ಮಧ್ಯದಲ್ಲಿ ಆಕ್ಸಿಡೆಂಟ್ ಆಯಿತು. ಅಂಥ ಸಂದರ್ಭದಲ್ಲಿ ನನಗೆ ತಂದು ಇಲ್ಲಿ ಸ್ಪರ್ಶ ಆಸ್ಪತ್ರೆಯಲ್ಲಿ ಹಾಕಿದಾಗ ನನಗೆ ಯಾರೂ ಗೊತ್ತಿಲ್ಲ. ಯಾಕಂದರೆ ಇರೋದು ನಾನು ಒಬ್ಬನೇ ಮಗ, ನಾನು ಒಬ್ಬನೇ ಮಗ, ನನ್ನ ಮಗನೇ ಬಂದು ನಾನು ಜೋಪಾನ ಮಾಡ್ತಿದ್ದ. ಅಂಥ ವೇಳೆಯೊಳಗೆ ನನಗೆ ಲಿಂಗಣ್ಣ ಮತ್ತು ಮಂಜು ಬಂದು ನಾ ಕಪ್ಪನ್ ಸರ್ ಕಳಿಸಿದಾರೆ ಅಂಥೇಳಿ ಅವತ್ತು ನಾನು ಅವ್ರು ದುಡ್ಡು ಕೊಡೋಕೆ ಬಂದು ಇಸ್ಕೊಳ್ಳಿಲ್ಲ. ಆದರೆ ನನ್ನ ಮಗ ಕೊಡೋಕೋರು ಇಸ್ಕೊಳ್ಳಿಲ್ಲ. ನನ್ನ ಹಾಸಿಗೆ ಬುಡಕಿಟ್ಟು 35,000 ರೂಪಾಯಿ ಇಟ್ಟೋಗಿದ್ರು. ಕಪ್ಪನ್ ಸರ್ ಕಳಿಸ್ಕೊಟ್ಟಿದ್ದಾರೆ ಅಂಥೇಳಿ ಲಿಂಗಣ್ಣ ಮತ್ತು ಮಂಜು. ಇದು ಇರೋದು ನಮ್ಮ ಜಾನಪದ ಜಾತ್ರೆ ಬಳಗ. ಯಾವತ್ತೂ ಕೂಡ ನಾವೊಂದು ಸ್ಲೋಗನ್ ಮಾಡಿದ್ವಿ ಆ ಹಿನ್ನೆಲೆಯಲ್ಲಿ, ಏನಂದರೆ ಜಾನಪದವೇ ಸತ್ಯ, ಜಾನಪದವೇ ನಿತ್ಯ ಅಂತ. ಇದಕ್ಕೆ ಕಪ್ಪಣ್ಣ ಮುನ್ನುಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎದ್ದೋನೇ ನಿಮ್ಮ ಧ್ಯಾನ, ಏಳುತ್ತಲೇ ನಿಮ್ಮ ಜ್ಞಾನ, ಸಿದ್ಧರ ಜ್ಞಾನ ಸೇವೋ ಜ್ಞಾನ ನಿಂಬಿಯ, ಸಿದ್ಧರಾನೇ ಜ್ಞಾನ ಶಿವು ಜ್ಞಾನ ಮಾ ಶಿವನೇ, ನಮ್ ನಿದ್ರೆ ಗಣಾಗೆ ನಿಮ್ಮ ಧ್ಯಾನ ನಿಂಬಿಯ. ಮತ್ತು ಇಷ್ಟೆಲ್ಲ ನಮ್ಮ ಚೌಡ್ಕಿ ಕಲೆ ನಮ್ಮದು ನೋಡ್ಬೇಕಾದ್ರೆ ಒಂದು ಯಾರು ಅಲ್ಪ ಸ್ವಲ್ಪ ಹಿಂಗೆ ಮನೆಗೆ ಕರೆಸಿದಾಗ ಹೋಗಿದ್ದೀವಿ. ಜಾತ್ರೆ ಒಳಗೆ ನಾವು ಚೌಡ್ಕಿ ನುಡಿಸ್ತಿದ್ದೀವಿ ರೀ. ಮತ್ತು ಎಲ್ಲಮ್ಮನ ಆರಾಧನೆ ಮಾಡುವಾಗ ಚೌಡ್ಕಿ ನುಡಿಸ್ತಿದ್ದೀವಿ. ಈ ಬೆಂಗಳೂರ ಕರೆಸಿ ಜನಪದ ಜಾತ್ರೆ ಒಳಗೆ ಚೌಡ್ಕಿ ನುಡ್ಸಾಕ ಹಚ್ಚಿದ ನಮ್ಮ ಕಪ್ಪಣ್ಣಪ್ಪ. ಮತ್ತು ಇನ್ನೊಂದೇನು, ಜನಪದ ಕಲಾವಿದರಿಗೆ ಶಿಸ್ತು ಅನ್ನೋದು ನಮಗೆ ಗೊತ್ತಿದ್ದಿಲ್ಲ ರೀ. ಹೆಂಗೆ ನಿಂತ್ಕೋಬೇಕು, ಹೆಂಗೆ ಹಾಡಬೇಕು. ನಾವು ಹಾಡ್ತಿದ್ದೀವಿ ಖರೆ ಹೆಂಗೆ ನಗಿ ಮುಖ ಮಾಡಿ ಹಾಡಕ್ಕೆ ಸಹಿತ ನಮಗೆ ಬರ್ತಿದ್ದಿಲ್ಲ ರೀ. ಅಂಥದ್ರಾಗ ಇದನ್ನೆಲ್ಲ ಕಲಿಸಿ ಮತ್ತು ಚೌಡ್ಕಿ ಕಲೆ ಅನ್ನೋದು ಒಬ್ಬರ ಚಲೋ ರೀತಿಲಿ ನೋಡ್ತಿದ್ದಿರಿ ನಮ್ಮನ್ನ. ಒಬ್ಬರು ಏನು ಬಿಡಪ್ಪ ಬಾಂದ್ರೆ ನೋಡಿ, ಜೋಗಮಗಳು ಬಾಂದ್ರೆ, ಚೌಡ್ಕಿ ಅವ್ರು ಬಾಂದ್ರೆ, ಇಂಥ ಅನ್ನೂ ಹಳ್ಳಿ ಒಳಗೆ ನಮ್ಮನ್ನ ಅಂಥದ್ರಾಗ ಬೆಳೆದ ಅಂಥ ಹೆಣ್ಮಕ್ಳು ಇಲ್ಲಿ ತಂದು ಬೆಂಗಳೂರು ಅಷ್ಟೇ ಅಲ್ರಿ, ಬೆಂಗಳೂರು ಮತ್ತು ಅವ್ರು ಬೊಂಬೈಗೆ ಹೋದಾರಿ. ನಮಗೆ ಮತ್ತೆಲ್ಲ ಏನು ಎಲ್ಲಿ ಒಯ್ಬೇಕು ಹಳ್ಳಿಯಾಗಿಂದ ನಮ್ಮನ್ನು ದೇಶ ವಿದೇಶ ಹೊರದೇಶತನ ಕಳಿಸ್ಕೊಟ್ಟಾರಿ. ಅಂದ್ರೆ ಇದೆಲ್ಲ ಆಗಬೇಕಾದ್ರೆ ನಮ್ಮ ಜನಪದ ಜಾತ್ರೆ ಏನು ಮಾಡಿದ್ರು ನೋಡ್ರಿ. ಜನಪದ ಜಾತ್ರೆ ನಾನು ಇನ್ನೊಂದು ನೆನಪಾತು ನನಗೆ. ಇವರು ಜನಪದ ಜಾತ್ರೆ ಮಾಡೋ ಸಮಯದಾಗ ನಾವು ಚೌಡ್ಕಿ ಒಳಗೆ ಹಾಡ್ತಿದ್ದೀವಿ ರೀ. ಎಲ್ಲ ಒಳಗೆ ಹೋಗೋಣ ಜಾತ್ರೆಗೆ, ಮೆಲ್ಲಕ್ಕೆ ನಡ್ರಿ ತಾಯಿಯವಾಗ ಹೋಗೋಣ ಜಾತ್ರೆಗೆ ಅಂತ ಹಾಡ್ತಿದ್ದೀನಿ ನಾ ಅದನ್ನು. ಈ ಬೆಂಗಳೂರಿಗೆ ಬಂದು ಜನಪದ ಜಾತ್ರೆ ಮಾಡಕ್ಕೆ ನಾ ಎಲ್ಲೊಂದು ಗುಡ್ಡದಾಗ ನಿತ್ತ ಇದನ್ನು ಚೌಡ್ಕಿ ನುಡಿಸ್ದಂಗೆ ಆಗೈತಿ ಜನಪದ ಜಾತ್ರೆ ಒಳಗೆ. ಅಂದ್ರೆ ಜನಪದ ಜಾತ್ರೆ ಅಂದ್ರೆ ಅಟ್ಟು ಎಲ್ಲೊಂದು ಜಾತ್ರೆ ನಿತ್ತ ಬಡ್ದಂಗೆ ಚೌಡ್ಕಿ ಖುಷಿಯಾಗಿ ನಾವು ಚೌಡ್ಕಿ ನುಡಿಸಿ ಹಾಡಿದೆವು. ಮತ್ತು ಇನ್ನೊಂದು ನಮಗೆ ಧೈರ್ಯ ತುಂಬಿದವ್ರೆ ನಮ್ಮ ಕಪ್ಪಣ್ಣಪ್ಪ. ಹೆಂಗಂದ್ರೆ ನಮಗೆ ಮಾತಾಡೋದು ಧೈರ್ಯ ಬರ್ತಿದ್ದಿಲ್ಲ. ಹಾಡ್ತನ್ಕರೆ ನಮಗೆ ಮಾತಾಡೋಕೆ ಆಗಂಗಿಲ್ಲಪ್ಪ ಅಂದ್ರೆ ನೀನು ಫಡಾನ ಹೊಡಿತೀನಿ ನೋಡು, ಮಾತಾಡ್ಬೇಕು, ಮಾತಾಡ್ಬೇಕತ್. ಈಗ ಅಂದಲ್ಲಿ ಮತ್ತೊಂದು ತಾಸು ಆತೇನೋರು ನಾ ಮಾತಾಡೋದು. ಅದಕ್ಕೆ ಇದನ್ನೆಲ್ಲ ನಮ್ಮ ಜನಪದ ಕಲಾವಿದರಿಗೆ ಶಿಸ್ತು ಅನ್ನೋದು, ಶುಚಿಯಾಗಿರಬೇಕು ತಮ್ಮ, ನೀ ಲಕ ಅನ್ನಬೇಕು ಅಂದಂಗೆ ಆರೋಗ್ಯ ಇಲಾಖೆದಿಂದ ಹಾಡಿದ್ವಿ. ಅದು ಹಾಡು ನೆಪ್ಪಾತ ಅವ್ರು ಶಿಸ್ತು ಮಾಡಾಗ.
ಕಲಾವಿದ್ರು ನಾವು ತಲೆ ಚೆಂದಂಗೆ ಇಕ್ಕೋಬೇಕು, ಗಂಡು ಮಕ್ಳು ನಮ್ಮ ತಂಡದಾಗಿದ್ರೆ ನಾವು ಅವ್ರಿಗೆ ದಾಡಿ ಮಾಡ್ಕೋಬೇಕು, ಅಣ್ಣಾರು ಹೇಳಿದ್ರಲ್ಲ ಎನ್ಕ ಹಂಗಂದಂಗೆ ಶಿಸ್ತು ಅನ್ನೋದು ನಮ್ಮ ಕಲಾವಿದ್ರಿಗೆ ಇದನ್ನ ಇರಂಗಿಲ್ಲ. ಮತ್ತು ಅವ್ರ ಕಪ್ಪಣ ಅಪ್ಪನತ್ತಿಗೆ ಬರಬೇಕಾದ್ರೆ ಎಂಥ ಹೆಸನೈತೆ ಅಂದ್ರೂ ಬಿಟ್ಟು ಹಾಕಬೇಕು. ಎಲಿ ತಿನ್ನಬಾರ್ದು, ತಂಬಾಕು ಹಾಕೊಳ್ಳೋರು ತಂಬಾಕು ಹಾಕೋಬಾರ್ದು, ಗುಟ್ಕ ಅದು ಇದು ತಿಂತಾರಲ್ಲ. ಕಪ್ಪಾಣ ಸರ್ ಅವ್ರು ಒಳಗಿರ್ಲಿ ಅನ್ಕ ಒಟ್ಟು ಅವ್ರ ಹೆಸರು ತೆಗೆದ್ರೆ ನಮ್ಮ ಕಲಾವಿದರೆಲ್ಲ ಗಡಗಡ ನಡಗಬೇಕು. ಯಾಕೆ ನಡಗಬೇಕು? ಅವ್ರ ಧರ್ಮ ಅವರೊಂದು ಹಾಕಿ ಕೊಟ್ಟಂಥ ಚೌಕಟ್ಟದಾಗಿ ಇಟ್ಟು ಕಾರ್ಯಕ್ರಮ ಆಗ್ಬೇಕು. ನಂಗೆ ನಾವು ಹಾಡ್ಬೇಕಾದ್ರೆ ಬೆಳತಾನ ನಿಂತು ಹಾಡ್ತಿದ್ದೀವಿ ರೀ, ಚಂತಾನ ನಿಂತು ಹಾಡ್ತಿದ್ದೀವಿ. ಇಷ್ಟು ಚೌಕಟ್ಟಿನ್ಯಾಗ ಹಾಡಬೇಕು, ಇದೇ ಜಾಗದಾಗ ನಿಂತ್ಕೊಂಡು ಹಾಡಬೇಕು. ಇದಕ್ಕೆ ನಮ್ಮ ಕಲಾವಿದರಿಗೆ ಜ್ವರ ಬಂದುಬಿಡ್ತಿತ್ತು ರೀ. ಒಂದು 2-3 ದಿವಸ ಅವ್ರು ಕೂಡ ನಾವು ಬಳಕೆ ಮಾಡ್ಕೋಬೇಕಾದ್ರೂ ಏಯವ್ವ ಇನ್ನೂ ಮನೆ ಹೇಳ್ರಿ ಹೋಗಿ ನಾವು ಹಾಡೋದು ಚಲೋ ಕರಿ, ಈ ಅಪ್ಪನ ಕಾಯಿ ಸಿಗಬಾರ್ದೇವ್ವ ಅಂತ ನಾವು ಮನುಷ್ಯನ್ಯಾಗ ಅಂದ್ಕೊಂಡಿದ್ದೀವಾಗ. ಮತ್ತು ಅವರು ನಮಗೆ ತಿದ್ದಿ ಬುದ್ಧಿ, ನಮ್ಮ ತಾಯಿ ತಂದೆ ಯಾವ ಥರ ನಮಗೆ ತಿದ್ದಿ ಬುದ್ಧಿ ಹೇಳ್ಯಾರ ನೋಡ್ರಿ ಕಲಾವಿದ್ರಿಗೆ. ಅಷ್ಟು ಚಂದ ನಮಗೆ ಕಲೆಯದ್ದು ಅಷ್ಟು ಅಲ್ಲದನ ನಾವು ಹೆಂಗಿರ್ಬೇಕು ಈ ಸಮಾಜದಾಗ ಶಿಸ್ತು ಮತ್ತು ನಮಗೆ ಕಲೆ ಉಳಿಸ್ಕೊಂಡು ಹೋಗುವಂಥದ್ದು ಧೈರ್ಯನ ತುಂಬಿ ಕಲಾವಿದ್ರಿಗೆ ಎಲ್ಲೆಲ್ಲಿ ನಮ್ಮನ್ನು ತೊಗೊಂಡು ಹೋಗ್ಯಾರಿ. ನಮ್ಮ ಊರು ಜನನ ನಮ್ಗೆ ಗಾಬರಿಗೊಂಡ್ರು. ನಮ್ಮ ದೇವಿ ಅರ್ಚಕರಂತೂ ನಮ್ಮ ಮ್ಯಾಗ ಭಾಳ ಜೀವ ಅದಾರ. ಯಾಕಂದ್ರೆ ನಮ್ಮ ಇಂಥ ಹೆಣ್ಮಗಳು ಈ ದೇಶದಿಂದ ವಿದೇಶತನ ಹೊಂಟಾಳತ್ತಂದ್ರೆ ನಮ್ಮ ಊರ ಮಂದಿನ ಖುಷಿ ಆದ್ರಿ. ಯಾಕಂದ್ರೆ ಮನೆ ಬೇಡ್ಕೊಂತೀನೋ ಅಂತ ಹೆಣ್ಮಗಳು ಏನು ಸುಳ್ಳು ಹೇಳ್ತೈತೀವಿ, ಅವ್ನು ಕರೆ ಹೇಳ್ತೈತೀವಿ. ಅಮೇರಿಕಕ್ಕೆ ಹೋಗೋದು ರಾಧಾಬಾಯಿ ನೀ ವಿಮಾನದಾಗ ಆದಾಗ ಬಂದ ಮ್ಯಾಗ ನಾವು ನೋಡ್ತೀವಿ ಆತನ ಇಲ್ರಿ ನಮ್ಗೆ. ಮತ್ತು ಪೊಲೀಸರು ನಮ್ಮನ್ನ ಕರೆದಾಗ ಯಪ್ಪ ನಾವು ಏನು ಮಾಡಿಲ್ರಿ ಅದು ಕೈ ಮುಗಿದು ಅಳಾಕೈತೀವ್ರಿ. ಅಲ್ಲಿ ಪೊಲೀಸರು ಬಾ ಅಂದ್ರೆ ನಮಗೆ ಅಮೇರಿಕಕ್ಕೆ ಇವರು ಆಯ್ಕೆ ಮಾಡ್ಯಾನ, ನಮಗೆ ಪೊಲೀಸರು ಬಾ ಅಂತಂದು ಮನೆಗೆ ಬಂದ್ರಿ. ಪೊಲೀಸರಪ್ಪ ನಾವು ಏನು ಮಾಡಿಲ್ರಿ, ನಾವು ಏನೂ ಮಾಡಿಲ್ರಿ, ನಮ್ಗೆ ಯಾಕೆ ನೀವು ಬಾ ಅನ್ನತ್ತೀರಿ ಠಾಣಕ್ಕೆ? ನಾವು ಠಾಣಾನ ಎಂದೂ ನೋಡಿದಿಲ್ಲ ರೀ. ಮತ್ತು ನಾನು ಇಲ್ಲವಾ ನೀವು ನಿಮ್ಮದು ಒಂದು ಸ್ವಲ್ಪ ಇದನ್ನು ಮಾತಾಡೋದೈತಿ ನೀವು ಬರ್ರಿ ಅಂದ್ರೆ ಠಾಣಕ್ಕೆ ಹೋದೀವಿ. ನಮ್ಮ ಅಕ್ಕ ನಾನು ಒಟ್ಟು ಕೈ ಮುಕ್ಕೊಂಡು ಯಪ್ಪ ನಾವು ಏನು ಮಾಡಿದ್ರಿ ನಗಲಾಯ್ತೀರಿ ನಮ್ಮಲ್ಲಿ ಪೊಲೀಸ್ ಠಾಣದಾಗ. ಯವ್ವ ನನ್ನ ತಾಯಿ ಹೊಡ್ರೆ ನೀವು ಬರ್ರಿ, ನಾನು ಅವಾಗ ಧೈರ್ಯದಿಂದ ಒಳಗೆ ಹೋದೀವಿ. ಏನವ್ವ ನಿಮ್ಮದು ಎಂಥದ್ದೇವ ನಿಮಗೆ ಬೆಂಗಳೂರಿಂದ ನಮಗೆ ಹಿಂಗೆ ಇದನ್ನು ಬಂದೈತಿ, ನಿಮ್ಮನ್ನ ಇದನ್ನು ಅಮೇರಿಕಕ್ಕೆ ನಿಮ್ಮದು ಹೋಗೋದೈತಿತ್ತು. ಯಪ್ಪ ನಾ ಅಮೇರಿಕಕ್ಕೆ ಹೊಂಟದೀವಿ, ನೀವು ಯಾಕೆ ನಮ್ಮನ್ನ ಕರೆಸಿರಿ? ಇಲ್ಲ ನಾವು ಮಾಹಿತಿ ಕೊಡ್ಬೇಕಾಕತಿ ನಮ್ಮ ಪೊಲೀಸ್ ಠಾಣದವ್ರು ಹೇಳಿದ್ರೆ ಈಗಿಳಿ ಪೊಲೀಸ್ ಠಾಣದವ್ರು. ಮತ್ತು ನಾವು ತಿಳ್ಕೊಂಡಿದ್ದೀವಿ ರಿಲೇದಾಗ ಹೋಗ್ತೀವಿ ಅಂತಂದು ವಿಮಾನದಾಗಣ ನಾವು ಮತ್ತೆ 4 ದಿನ ನಾವು ಊರಿಗೆ ಬಂದುಬಿದ್ದೀವಿ ಅಕ್ಕ ತಂಗಿರಿ. ನಾವು ಜೋಕಾಲಿ ಆಡಿದ ಹೆಣ್ಮಕ್ಳಲ್ಲ, ಇದೇನು ಬರ್ತಯ್ಯವ್ವ ಒಟ್ಟ ಹೋಗಬಾರ್ದು ಅನ್ನೋದು ಮನುಷ್ಯನಾಗಿತ್ತು ರೀ. ಅಪ್ಪ ನಮಗೆ ಒಟ್ಟ ಕೇಳಿಲ್ಲ, ಕಪ್ಪಣಪ್ಪ ನೀವೇನು ಸತ್ರ ಅಲ್ಲೇ ಸಾಯಿರಿ ವಿಮಾನದಾಕ್ರಿ, ನೀವನು ಬಿಡಂಗಿಲ್ಲ ಅಂದ್ರಿ. ಅಂಥವ್ರಾಗ ನಮ್ಮ ಊರು ಜನ ಖುಷಿ ಆದ್ರಿ, ನಮ್ಮ ತಾಲೂಕು ಜಿಲ್ಲಾ ಎಲ್ಲ ಖುಷಿ ಆಯ್ತು. ವಿಮಾನದಾಗ ಹೋಗಿ ಬಂದ್ರೆ ನಮ್ಮ ಹೆಣ್ಮಕ್ಳು ಅದೆಲ್ಲ ಆಗ್ಬೇಕಾದ್ರೆ ಜನಪದ ಕಲೆ ಅಪ್ಪ ನಮಗೆ ಜಾತ್ರೆ ಮಾಡಿಸಿದಾಗನ ನಾವು ಎಲ್ಲ ಕಡೆನೂ ಪ್ರತಿಭಾ ಪಾಟೀಲ್ ಅಮ್ಮನ ಸಹಿತ ನಾವು ಪೊಲೀಸರ ಹತ್ತಿಗೆ ನಿಂತು ಮಾತಾಡಲ್ಲ ಅಂತ ಹೆಣ್ಮಕ್ಳು ಒಳಗೆ ರಾಜಭವನದಾಗ ಪ್ರತಿಭಾ ಪಾಟೀಲ್ ಅಮ್ಮ ರಾಷ್ಟ್ರಪತಿ ಇದ್ದಾಗ ನಾವು ಎಂತೆಂಥ ಗಾಯನ ಹಾಡೋರನ್ನ ಒಳಗೆ ಒಯ್ಬೋದು. ಆದರೆ ನಮ್ಮ ಚೌಡಿಕಿ ಕಲಾವಿದ್ರನ್ನ ನನ್ನೂ ತೊಗೊಂಡು ಹೋದ್ರಿ ಈ ಅಣ್ಣಾರ ಜೊತೆ ಎಲ್ಲ ಜನಪದ ಕಲಾವಿದ್ರ ಜೊತೆ ಚೌಡಿಕಿ ಹೆಣ್ಮಗಳು ಅಲ್ಲಿ ಮಾಡಲಿ ಕಾರ್ಯಕ್ರಮ. ಮತ್ತು ನಮ್ಮ ಕಪ್ಪಣ್ಣಪ್ಪಾರ ಅಲ್ಲಿ ಒಳಗೆ ರಾಜಭವನ ಅನ್ನೋದು ನೋಡಿ ನಮಗೆ ಎಷ್ಟೋ ದಿನ ತಲೆಯಂದು ಹೋಗ್ಲಿಲ್ಲ. ಯವ್ವ ಇಂಥ ಬೆಂಗಳೂರಾಗ ಇಂಥ ರಾಜ ಹೊಡಿ ಐತಿ ಅಂತಂದು ಭಾಳ ಖುಷಿ ಆಯ್ತು ರೀ. ನಮಗೆಲ್ಲ ಜನರ ಮುಂದೆ ನಾವು ಹೇಳ್ಕೊತೀವಿ ಇದನ್ನು ಹಾಡು ಹಾಡುವಾಗ. ಅವ್ರಿಗೆ ತುಂಬ ಜಗದಂಬ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಲಿ, ನಮ್ಮಂಥ ಕಲಾವಿದರಿಗೆ ಕಾರ್ಯಕ್ರಮ ಮಾಡಿಸುವಂಥ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಶಕ್ತಿ ಕೊಡಲಿ ತಾಯಿ ಜಗದಂಬ ಅಂತ ನಾನು ಕೇಳ್ಕೊಂಡು ಮಾತು ಮುಗಿಸ್ತೀನಿ. ನಮಸ್ಕಾರ ರೀ. ಹೀಗೆ ಮಾತಾಡ್ತಾರೆ. ಅವರ ಮಾತಾಡುವ ಶೈಲಿ ಇದೆಯಲ್ಲ, ಶೈಲಿಯೇ ನಮಗೆ ಅತ್ಯಂತ ಆಕರ್ಷಕ ಆಗುತ್ತೆ. ಅದಕ್ಕೆ ಬರೀ ಶೈಲಿ ಅಷ್ಟೇ ಅಲ್ಲ, ಅದಕ್ಕೆ ತಲೆನೂ ಉಪಯೋಗಿಸಿ ಮಾತಾಡ್ತಾಳೆ. ನಾವು ಅನ್ಕೋಬೋದು ಗ್ರಾಮೀಣ ಪ್ರದೇಶದ ಹೆಂಗಸು ಅಂತ. ಇಲ್ಲ, ನನಗೆ ಆಕೆ ಬಗ್ಗೆ ಮರ್ಯಾದೆ ಜಾಸ್ತಿ ಆಗಿದೆ. ಏನು ಅಂತಂದರೆ ಇವ್ರ ಅಕ್ಕಗೆ ಸರ್ಕಾರದಿಂದ ಸಹಾಯ ಸಿಗೋದಿತ್ತು, ಇವರ ಜೊತೆಗೆ ಇನ್ನೊಬ್ಬ ವಾದ್ಯ ಬೇಕಾಗಿತ್ತು. ಆತ ಆ ವರ್ಗದವರಲ್ಲ, ಹೀಗಾಗಿ ಸರ್ಕಾರದ ಸಹಾಯ ಸಿಗೋಲ್ಲ. ಇಬ್ಬರು ತೀರ್ಮಾನ ಮಾಡಿದ್ದೇನು ಅಂದರೆ ಅವ್ರಿಗೆ ಸಿಗುವ ದುಡ್ಡಲ್ಲೇ ಅವರ ಟಿಕೆಟ್ ದುಡ್ಡು ಹಾಕ್ಕೊಂಡು ನಾವು ಕರ್ಕೊಂಡು ಹೋಗ್ತೀವಿ ವಾದ್ಯಕ್ಕೆ ಅವ್ರು ಬೇಕು ಅಂತ ಅಂದ್ಬಿಟ್ಟಿದ್ದನು. ಅವರು ಸುಮ್ಮನೆ ಹಾಗೆ ಅಡ್ಜಸ್ಟ್ ಮಾಡ್ತೀವಿ ಅಂತ ಅನ್ಬೋದಾಗಿತ್ತು. ಆ 3ನೇ ವ್ಯಕ್ತಿಗೆ ಅವರ ದಂಬಡಿ ಏನೋ ನುಡಿಸ್ಬೇಕು, ಮತ್ತೊಂದು ಬೇಕೇ ಬೇಕು, ಡೋಲ್ಕಿ ಬೇಕು, ತಾಳ ಹಾಕಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದನು. ಇವರು ತಮ್ಮ ಸಂಭಾವನೆಯ ದುಡ್ಡು, ತಮ್ಮ ಟಿಕೆಟ್ ದುಡ್ಡು ಕೊಟ್ಟು ಕರ್ಕೊಂಡು ಹೋಗಿದ್ದಿದೆಯಲ್ಲ, ಅದು ನನಗೆ ನಿಜಾಲು ಕೂಡ ಆಗ ತುಂಬ ಗೌರವ ಬಂತು ಅವ್ರ ಜೊತೆಲೇ. ಸರ್, ಅದರಲ್ಲಿ ಇನ್ನೊಂದು ವಿಶೇಷ ಏನಂದರೆ ನೀವು ಮಾಡಿದ್ದು, ಈಗ ರಾಧಾಬಾಯಿ ಆಗಲಿ ಲಕ್ಷ್ಮೀಬಾಯಿಗಾಗಲಿ ಯಾವುದೇ ದಾಖಲೆ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅಂದರೆ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಎಜುಕೇಷನ್ ಸ್ಕೂಲ್ ಸರ್ಟಿಫಿಕೇಟ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡು ಕೂಡ ಇಲ್ಲ. ಅಲ್ಲ, ಅದು ಕಷ್ಟಪಟ್ಟಿದ್ದು ನಾನಲ್ಲ, ನನ್ನಿಂದ ಕಷ್ಟಪಟ್ಟಿದ್ದು ಕಪ್ಪಣ್ಣವರು ಅದನ್ನೆಲ್ಲ ರೆಡಿ ಮಾಡಿ ಪಾಸ್ಪೋರ್ಟ್ ಆಫೀಸ್ಗೆ ಅಪಾರ್ಟ್ಮೆಂಟ್ ಕೊಡಿಸಿ ನನ್ನನ್ನು ಜೊತೇಲಿ ಕಳಿಸಿದ್ರು. ನೀನು ಹೋಗಿ ಜೊತೇಲಿ ಕುಂತ್ಕೊಂಡು ಅದೇನಾಯ್ತದೆ ನೋಡು ಅಂತ ಅಂದರು. ಓದ್ವಿ ಒಳಗಡೆ ಎಲ್ಲ ಇಂಪ್ಲೂಯೆನ್ಸ್ ಮಾಡಿದ್ರು,
ಡಾಕ್ಯುಮೆಂಟ್ ಇಲ್ಲ. ಅಲ್ಲಿ ಒಳಗೋದ್ಮೇಲೆ ಆಗಿದ್ದೇನೆಂದರೆ ಪಾಸ್ಪೋರ್ಟ್ ಆಫೀಸರು ಡಾಕ್ಯುಮೆಂಟೆಲ್ಲ ಕೇಳಿದ್ದು, ಇವರು ಹಾಡು ಇವರು ಟೇಬಲ್ ಕುಟ್ಕೊಂಡು ಆಡಿದ್ದು ನೋಡ್ಬಿಟ್ಟು ಒಂದು ಕಡೆಯಿಂದ ಯಾವುದೋ ಒಂದು ಪೇಪರ್ ಇತ್ತಂದರೆ ನೋಡ್ಬಿಟ್ಟು ಆಯಿತು ಹಿಂಗೆ ಹೋಗ್ತಾ ಇದ್ದೀರಾ ಸರಿ ಹಂಗಂದ್ಬಿಟ್ಟು ಹಂಗೆ ಲೈನಾಗಿ ಪಾಸ್ ಮಾಡಿ ಕಳಿಸ್ಬಿಟ್ರು. ಪಾಸ್ಪೋರ್ಟ್ಗೆ ದಾಖಲೆಗಳನ್ನ ವೆರಿಫಿಕೇಷನೇ ಮಾಡಲಿಲ್ಲ. ಆದರೆ ಅದನ್ನು ಮಾಡಿದ್ದು ಯಾರಂದರೆ ಕಪ್ಪಣ್ಣ ಸರ್ ಒಬ್ಬರೇ. ಇನ್ನೊಂದು ರೀ ವಿಮಾನದಾಗ ಹೋಗಾಗ್ಯವ ನಮ್ಮನ್ನೊಂದು ಬೇರೆ ಕಡೆ ಹಾಕಿರಿ ವಿಮಾನದಾಗ, ನಮ್ಮ ಲಗೇಜ್ ಒಂದು ಬೇರೆ ಕಡೆ ಹೋದವ್ರಿ. ಮತ್ತು ಹೋಗೋಣ ಅಲ್ಲಿ ಅಂಕಂಕದಾಗ ಎಲ್ಲೇ ಮಿಷನ್ ಹಿಡ್ಕೊಂಡ್ಬಿಟ್ಟಿತ್ತು ರೀ ನಮ್ಮದು ಬ್ಯಾಗ್ಗಳೆಲ್ಲ. ಮಿಷನ್ ಹಿಡ್ಕೊತು ಇದು ಯಾರು ಬ್ಯಾಗ್ ಅದು ಸಾಹೇಬ್ರೆಲ್ಲ ಕೇಳ್ಯಾರ ವಿಮಾನದವರು. ಮತ್ತು ಇದು ಯಾರು ಬ್ಯಾಗ? ನಮ್ಮ ಕಪ್ಪಣ್ಣಪ್ಪನು ಯಾರ್ದು ರಾಧಾಬಾಯಿದು ಆದ ಹೆಣ್ಮಕ್ಳು ತೆಗಿಬೇಕಿತ್ತು ಚೀಲ ಅಂದಿರತ್ತೆ ರೀ. ಮತ್ತು ಅದ ಬ್ಯಾಗ್ ತಂದಿಟ್ಟಾರ್ರಿ ವಿಮಾನದ ನಿಲ್ದಾಣದಾಗ. ನಾನು ನಮ್ಮ ಅಕ್ಕಗೆ ಯವ್ವ ನಮ್ಮ ಬ್ಯಾಗ್ ಹಿಡ್ಕೊಂಡು ಅದು ಮಿಷನ್ ಒದರ್ಲಾತೈತಿ ಅಂದ್ರೆ ನಾವು ಏನು ಹಾಕಿಲ್ಲವ್ವ ಅರ್ಬಿ ಅಟ್ಟ ಹಾಕೊಂಡಿದ್ದೀವಿ. ಯಾವ ನನ್ನ ಹಾಟ್ಯಾನ ಮಗ ಏನು ಬಾಂಬ್ ಬಿಟ್ಟು ಅದ್ರಾಗ ಏನು ಇಟ್ಟಾನ ಯವ್ವ ನಮ್ನ ಹಿಡ್ಕೊಂಡು ಹೋಗ್ತಾರೆ ಹೆಂಗೆ ಮಾಡೋದತ್ತ ಕಣ್ಣೀರು ಅಟ್ಟ ಬತ್ರಿ. ಮತ್ತು ಅಲ್ಲಿ ಹೋಗಿ ನೀನು ಓಪನ್ ಮಾಡ್ಬಾಯಿ ಅದ್ರಾಗ ಏನು ಹಾಕಿದಿ? ನಾ ಏನು ಹಾಕಿಲ್ರಿಪ್ಪ ನನ್ನ ಸೀರೆ ಜಂಪರ್ಗಳು ಅಟ್ಟ ಅವ್ರು ಅಂದ್ರೆ ಕೇಳಿಲ್ಲ. ಇಲ್ಲ ನೀ ತೆಗಿಯಮ್ಮ ಅದು ಮಿಷನ್ ಹಿಡ್ದೈತಿ ತೆಗಿ ಅಂದ್ರೆ. ಯವ್ವ ಏನು ಹಾಕೇನಿ ಯವ್ವ ಎಲ್ಲಮ್ಮ ಇದೇನು ಬತ್ತು ಬ್ಯಾಗ್ ಹಗರ್ ತೆಗಿತೀನಿ ರೀ. ಒಳಗೆ ಚೌಡಿಕೆ ಸುತ್ತಿ ಅದಾವು. ನಾನು ಹಣಿಬಾರ ಯಪ್ಪ ಚೌಡಿಕೆ ಸುತ್ತಿ ಐತ್ರಿ. ಅದು ಕೆಬ್ಬಣ ಐತ್ರಿ ಒಂದಿಟ್ಟು ಚೌಡಿಕೆಗೆ ಮುಂದೆ ಕಟ್ಟ ಆ ಕೆಬ್ಬಣ ಹಿಡ್ಕೊಂಡು ಹೋಯ್ತಿರಿ. ಅದು ಹಿತ್ತಾಳೇನು ಕೆಬ್ಬಣ ಏನೋ ಯಪ್ಪ ನಂದು ಬಾರಿಸೋ ವಾದ್ಯ ಐತ್ರಿ. ನಮ್ಮ ಅಪ್ಪ ಅಂದ್ರೆ ಕಪ್ಪಣ್ಣಪ್ಪ ರಾಧಾಬಾಯಿ ಅವ ಸಾಹೇಬ್ ಗಪ್ ಕುಂತಿರ್ಲಿಲ್ಲ ವಿಮಾನದಾವ ಏನು ಅನ್ಬೇಕ್ರ ಅದು ವಾದ್ಯ ಐತಿ ಬರೋಬ್ಬರಿ. ಅದು ಯಾಕೆ ತಂದ್ರೆ ನೀವು ಅದನ್ನ ನುಡಿಸ್ಬೇಕು ನೋಡು ಹೆಂಗೆ ನುಡಿಸ್ತೀವಿ ನುಡಿಸಂದ್ರಿ. ಒಡಿಯಾರ ರಾಧಾಬಾಯಿ ಅಂದ್ರೆ ಕಪ್ಪಣ್ಣಪ್ಪ ಚೌಡಿಕೆ ಅದು ಮೊದಲ ತೆಲಿಗರ ಮೈ ಸಿಟ್ಟು ಆಟ ಬಾಯ್ತು ಹೊಡ್ತಾನೆ ಹೊಡೆದ್ರಿ ಟಾಟಾ ಹೊಡ ಯಾರು ಹೊಡೆದ್ನಿ ಎಲ್ಲ ರೆಕಾರ್ಡ್ ಹೋಗಿ ನಡಿ ನಿನ್ನ ಅವನಂತಾರೆ ಅಪ್ಪ. ಹಿಂಗ್ರಿ ನಮ್ಗೆ ಆಟ ಅಂಜಿಗೆ ಬಂದಿದ್ದು ಕರೆ ನಮ್ಗೆ ಭಾಳ ಧೈರ್ಯ ತುಂಬಿ ನಮ್ಮಪ್ಪ ನಮ್ಮನ್ನು ಜೋಪಾನ ಮಾಡ್ಕೊಂಡು ಬಂದಾರಿ. ಅದಕ್ಕೆ ಧನ್ಯವಾದ ಹೇಳ್ದೆ. ಕಪ್ಪಣ್ಣ ಸರ್, ಈಗ ನೀವೆಲ್ಲರ ಹತ್ರ ಮಾತಾಡಿಸ್ತಾ ಇದ್ರಿ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ಪ್ರಶ್ನೆ ಇದು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಏನಂದ್ರೆ ಎಲ್ಲರೂ ಇಲ್ಲಿರೋರೆಲ್ಲರೂ ನಾವೆಲ್ಲರೂ ನಿಮ್ಮನ್ನ ಕಾರ್ಯಕ್ರಮ ಆರಂಭ ಆದಾಗಿಂದ ಹೇಳ್ತಾ ಇದ್ದೀವಿ ಕಪ್ಪಣ್ಣ ಸರ್ ಅಂತ. ನೀವು ರಂಗ ಸಂಘಟಕರು, ರಂಗಭೂಮಿಯಿಂದ ಬಂದಂಥವ್ರು. ನಿಮ್ಮ ಹಿಸ್ಟ್ರಿದೆಲ್ಲ ನಾವು ತಿಳ್ಕೊಂಡಿದ್ದೀವಿ. 50ನೇ ವರ್ಷ ಮಾಡಿದಾಗ, 60ನೇ ವರ್ಷ ಮಾಡಿದಾಗ, 75 ಮಾಡಿದಾಗ. ನನಗೆ ಬಂದಂಥ ಪ್ರಶ್ನೆ ಏನಂದರೆ, ನಿಮಗೆ ಚಲನಚಿತ್ರದವ್ರಂತೂ ಭಾಳ ನಂಟು, ನಿಮಗೆ ಶಾಸ್ತ್ರೀಯ ನೃತ್ಯದವ್ರು ಭಾಳ ನಂಟು. ಈ ಜನಪದರ ಕಂಡ್ರೆ ಯಾಕೆ ಇಷ್ಟೊಂದು ಪ್ರೀತಿ? ಇಲ್ಲ, ಸರಳವಾದ್ದು ನನಗಲ್ಲ, ಯಾವುದೇ ಸಮಾಜದ ಬಡವರ್ಗದ ಜನರಿಗೆ ಸುಲಭವಾಗಿ ಏನಾರು ಕಲಿಯೋಕ್ಕೆ ಸಾಧನೆ ಮಾಡೋಕ್ಕೆ ಸಾಧ್ಯ ಇರೋದು ಈ ಜನಪದ ಅಂತ. ನಾನು ಅತ್ಯಂತ ಬಡತನದ ಕುಟುಂಬದಲ್ಲಿ ಬಂದೆ. ಅದು ಆಗ್ಲಿಂದ ನಾನೇನೋ ಸ್ವಲ್ಪ ಆಕ್ಟಿವ್ ಆಗಿರಬೇಕು, ನಾನು ಚುರುಕಾಗಿರಬೇಕು ಅಂತ. ಸ್ಪೋರ್ಟ್ಸ್ಗೆ ಹೋಗ್ತೀರಾ, ಅದಕ್ಕೆ ಬ್ಯಾಟ್ ತೊಗೋಬೇಕು, ಇನ್ನೇನೋ ಮಾಡಬೇಕು, ಶೂ ತೊಗೋಬೇಕು, ಯಾವುದಕ್ಕೂ ದುಡ್ಡಿಲ್ಲ. ಇನ್ನೇನೋ ಮಾಡಬೇಕಾ, ದುಡ್ಡಿಲ್ಲ. ಆದರೆ ಸಾಧ್ಯ ಇದ್ದಿದ್ದು ಯಾವುದು ಅಂತಂದರೆ, ನಾನು ನಮ್ಮ ಆ ಸ್ಕೂಲ್ನಲ್ಲೇ ಅನ್ಸಿದ ಸ್ಕೂಲ್ ಫೋಕ್ ಸಾಂಗ್ಸ್ ಅಂತ ಮಾಡ್ತೀವಿ. ಒಂದು ಮಡಕೆ ಇಟ್ಕೊಬಿಟ್ಟು ಘಟಮ್ ಅಂತ, ಅದು ಘಟಮ್ ಅಲ್ಲ, ಬಟ್ ಒಟ್ಟಿನಲ್ಲಿ ಹಠ. ಅದಕ್ಕೆ ಖರ್ಚಿಲ್ಲ, ಖರ್ಚಂತ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ. ಈಗ ಬೀಚ್ ಕಂಪ್ಸಲ್ಲೇ ಹೋಗ್ತೀವಿ, ನಾವು ತಾಳ ಕೊಡ್ತಾರೆ, ಅದ್ರ ಜೊತೆ ಕುಣಿಬೇಕಷ್ಟೇ. ಹೀಗೆ ಆಮೇಲೆ ನಾನು ಹಾಡ್ತಾ ಇದ್ದೆ ರೀ, ಚಲುವಯ್ಯ ಚಲೋ, ಅದೆಲ್ಲ ಭಾಳ ಇಷ್ಟವಾದ ಹಾಡು, ಶರಣವಯ್ಯ ಈ ಥರ ಹಾಡುಗಳು. ನಿಮ್ಮ ಮುಂದೆ ಯಾಕೆ ಹಾಡಿಲ್ಲ ಅಂದರೆ ಅದು ನಿಜವಾಗ್ಲೂ ಹಾಡಲ್ಲ. ನಾ ಸ್ಕೂಲ್ ಗ್ರೂಪಲ್ಲೆಲ್ಲ ಹಾಡ್ತಾಯಿದ್ದೆ. ನನಗೆ ಎಲ್ಲ ಸಾಮಾನ್ಯವಾದ ಜನಪ್ರಿಯ ಹಾಡುಗಳು ನನಗೆ ಗೊತ್ತು, ಹಾಡ್ತಾಯಿದ್ದೆ. ಹಾಗಾಗಿ ಬಂತು. ಅದಾದಮೇಲೆ ವಾರ್ತಾ ಇಲಾಖೆಯಲ್ಲಿ ಇರೋವರೆಗೂ ಗಣರಾಜ್ಯೋತ್ಸವಕ್ಕೆ ಹೋಗ್ತಿದ್ದೆ. ಆ ಗಣರಾಜ್ಯೋತ್ಸವದಲ್ಲಿ ಪ್ರತಿ ತಂಡ ಯಾವುದೇ ಬಂದರೂ ಕೂಡ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ. ಒಬ್ಬೊಬ್ಬರ ಜೊತೆ ಕೆಲಸ ಮಾಡಿದಾಗ್ಲೂ ಒಂದು ವಿಚಿತ್ರವಾದ ಅನುಭವ. ನಿಜವಾದ ಸೇವೆ ನಾವು ಕಲಾವಿದ್ರಿಗೆ ಮಾಡ್ತೀವಿ ಅಂತಂದರೆ ಈ ಜಾನಪದ ಕಲಾವಿದರಿಗೆ. ಅದೇ ಸೊಫಿಸ್ಟಿಕೇಟೆಡ್ ಇದರಲ್ಲ, ಟ್ಯಾಬ್ಲೋ ಗಣರಾಜ್ಯೋತ್ಸವ ಕರ್ಕೊಂಡು ಹೋಗಿದ್ದೆ. ಅಲ್ಲೆಲ್ಲ ದೊಡ್ಡವರು ತುಂಬ ಓದೋರು ಬಂದಿದ್ದರು. ಅವರು ಸೇವೆ ಕೇಳೋದು ಸಂಜೆ ಹೊತ್ತು ಸೇವೆ ಕೇಳ್ತಾರೆ. ಏನಪ್ಪ ರಾತ್ರಿ ಹಾಗೆ ಫುಡ್ ಏನು ಆ ಥರದ್ದಿರುತ್ತೆ ಹೊರತು ಇನ್ನೇನಿಲ್ಲ. ಇವರು ಜಾನಪದ ಕಲಾವಿದರು ನಿಜವಾಗ್ಲೂ ಕಷ್ಟಪಡ್ತಾ ಇರ್ತಾರೆ. ಅವ್ರಿಗೊಂದು ಸಹಾಯ ನೋಡಿ, ಆ ಎಮ್ಮಿಗೆ ಏನು ಮಹಾ ದೊಡ್ಡ ಕೆಲಸ ಮಾಡಿಲ್ಲ, ಕಪ್ಪಣ್ಣ ಹಾಗೆ ಮಾಡ್ದ, ಕಪ್ಪಣ್ಣ ಹೀಗೆ ಮಾಡ್ದ ಅಂತ ಜ್ಞಾಪಿಸ್ಕೊಳ್ತಾರೆ. ಆಮೇಲೆ ನಾನು ಮಾಡಿದ ಸಹಾಯ ಅವ್ರಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಇನ್ನೊಂದು ನೆನೆಸ್ಕೊಳ್ಳೋಕ್ಕೆ ಈ ಸಂದರ್ಭದಲ್ಲಿ ನೆನೆಸ್ಕೊತೀನಿ. ನೀವು ಕರೋನಾ ಸಂದರ್ಭದಲ್ಲಿ ಅನೇಕ ಕಲಾವಿದರುಗಳ ಒಂದು ಕಾರ್ಯಕ್ರಮಗಳನ್ನು ಮಾಡಿ, ಲೈವ್ ಕಾರ್ಯಕ್ರಮ. ಅದರಲ್ಲಿ ರಾಧಾಬಾಯಿ ಅವ್ರದ್ದು ಲೈವ್ ಕಾರ್ಯಕ್ರಮ ಇದೆ. ಅವರು ಆ ವ್ಯೂವರ್ಸ್ ಇದೆಯಲ್ಲ,
ಅದನ್ನು ಇವತ್ತಿಗೂ ಬೇರೆ ಯಾರೂ ಬೀಟ್ ಮಾಡಿಲ್ಲ. ಅದೊಂದು ನೆನ್ಪು ಮಾಡ್ಕೋಬೇಕು. ಪ್ರಜಾವಾಣಿಗೆ ಈ ಕೊರೋನಾ ಟೈಮ್ನಲ್ಲಿ ಅವರ ಫೇಸ್ಬುಕ್ನಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಸರ್ಕ್ಯುಲೇಷನ್ ಕಡಿಮೆ ಆಗಿತ್ತು, ಒಬ್ಬ ಸ್ಟಾಫ್ ಎಲ್ಲ ತೆಗೆದುಬಿಟ್ರು, ಆ ಥರ ಇತ್ತು. ಸೊ ನಾನು ಫೇಸ್ಬುಕ್ಕಲ್ಲಿ ಅವರಿಂದ ಏನೂ ಹಣ ಪಡೆಯದೆ ಕಾರ್ಯಕ್ರಮ ಮಾಡ್ತಾಯಿದ್ದೆ. ನಾನು ಶಾಸ್ತ್ರೀಯ ಸಂಗೀತ ಮಾಡಿದ್ದೀನಿ, ನೃತ್ಯ ಮಾಡಿದ್ದೀನಿ, ನಾಟಕ ಮಾಡಿದ್ದೀನಿ, ಎಲ್ಲವನ್ನೂ ಕೂಡ ಮಾಡಿದ್ದೀನಿ. ನಿಮಗೆ ಆಶ್ಚರ್ಯ ಪಡುವ ಅಥವಾ ಸಂತೋಷ ಪಡುವ ವಿಷಯ ಏನು ಅಂತಂದರೆ 6 ತಿಂಗಳಾದ್ರಿಂದ ನೋಡಿಲ್ಲ ನಾನು. 6 ತಿಂಗಳ ಮುಂಚೆ ನೋಡಿದೆಯಮ್ಮ? ಲೇಟೆಸ್ಟ್ ಎಷ್ಟು ಜನ ನೋಡಿದಾರಮ್ಮ ನಿಮ್ಮದು ಪ್ರಜಾವಾಣಿದು? ಎಷ್ಟು? ಇಲ್ಲ ಅಮ್ಮ ನನಗೆ ಫೋನ್ ಮಾಡಿ ಒಂದು ಸಲ ಹೇಳಿದ್ದು 5 ಲಕ್ಷ ಮಂದಿ. 5 ಲಕ್ಷ ಮಂದಿ ಒಂದು ಮಂದಿ ಹೇಳ್ಯಾರ ನನಗೆ. ಮನ್ಯಾಗ ಹಾಡ್ಬೇಕಂತಂದು ಅಂದಿವ್ರಿ. ಅಪ್ಪ ಹೇಳಿದ್ರಿ ನಮಗೆ, ಹಿಂಗೆ ಫೇಸ್ಬುಕ್ ಏನು ತಂದ್ರಲ್ಲ ಅದ್ರಾಗ ಹಾಡ್ಬೇಕತ್ತ. ನಮಗನಿಸ್ತು ಜನಪದ ಜಾತ್ರೆಯಾಗ ನಮ್ಮನ್ನೆಲ್ಲ ತಿದ್ದಿ ಬುದ್ಧಿ ಹೇಳಿ ಹಂಗೆ ನಿಂತು ಹಾಡಿಸ್ತಿದ್ದು ನಮ್ಮ ಅಪ್ಪ. ಮನ್ಯಾಗ ಹೆಂಗೆ ನಿಂತು ಹಾಡೋದೇನೋ ಆತ ಎಲ್ಲ ಹೋಗ್ಕೊತಿ ಆ ಜಗತ್ತಕ್ಕನ ಹಾಡು ಮನ್ಯಾಗ ಕೂತನ ಆತ್ಯಾರು ಹೆಂಗೆ ನಿಂತ್ಕೋಬೇಕು, ಗಾಡಿಗೆ ನಿಂತ್ಕೋಬೇಕು ಹೆಂಗೆ. ನಮ್ಮ ಅಪ್ಪ ಅದನ್ನು ನನ್ನ ಮಗ ಹೇಳಿ ಅದನ್ನು ನಾವು ಹೆಂಗೆ ನಿಂತ್ಕೋಬೇಕು ಹೆಂಗೆ ಹಾಡಿಂತ ಮೊದಲು ನಮ್ಮ ಜನ ಏನು ಕೇಳ್ತಿದ್ರಿ, ಎಷ್ಟು ಚಂದ ನೀವು ಕೂತರಿ ಅಟ್ಟ ಜಾಗದಾಗ ದೇವಿದ ಫೋಟೋ ಹಿಂದೆ ಇಟ್ಕೊಂಡು ಅದನ್ನೆಲ್ಲ ಫೋನ್ಯಾಗ ನನ್ನ ಮಗಗೆ ಹಿಡಿಯೋದು ಇದನ್ನು ಮಾಡಿ ಮೊಬೈಲ್ದಾಗ ಅಪ್ಪ ಹೇಳಿಕೊಟ್ರಿ. ಇದನ್ನು ಮನ್ಯಾಗ ಹಿಂಗೆ ಕುತ್ಕೊಂಡು ಹಾಡ್ಬೇಕಲ್ಲ ಬೈ ನೀ ಅದು ಎಷ್ಟು ಚಂದ ಅನಿಸಿತ್ರಿ. ಅದು ಫೋಟೋನು ಬಂದಾವು, ಆಟ ಮಂದಿ ಎಲ್ಲ ಮೆಚ್ಕೊಂಡಾರಿ ಅದನ್ನು ನಾವು ಕೂತದ್ದು ಹಾಡಿನ ಆ ಥರ ಮಾಡಿದ್ರೆ 5.5 ಲಕ್ಷ ಜನ ಹೈಯೆಸ್ಟ್ ಕರ್ನಾಟಕದಲ್ಲಿ ಬೇರೆ ಯಾವ ಕಾರ್ಯಕ್ರಮಕ್ಕೂ ನೋಡಿಲ್ಲ. ನೆಕ್ಸ್ಟು ಕುಮಾರಯ್ಯ ಚಿಟ್ಮೇಳ ಇದೆಯಲ್ಲ, ಚಿಟ್ಮೇಳಗೆ ಅಷ್ಟು ಅಂದರೆ ನಮ್ಮ ಜಾನಪದ ಕಲೆಗೆ ಜಾಸ್ತಿ ಜನ ನೋಡಲ್ಲ ಅಂತ ಯಾವ ಮೂರ್ಖರು ಹೇಳ್ತಾರೆ ರೀ ಅದನ್ನು. ಅದೇ ನನಗೆ ಆಶ್ಚರ್ಯ, ಇವರು ಕಾರ್ಯಕ್ರಮ ಜನಪ್ರಿಯ ಆಗುತ್ತೆ ಅಂತ ಗೊತ್ತಿತ್ತು, ಆದರೆ ಅಷ್ಟರ ಮಟ್ಟಿಗೆ ಅಂತ ನಾನು ಅನ್ಸ್ಕೊಂಡಿರಲಿಲ್ಲ. 5.5 ಲಕ್ಷ ಜನ ಕರ್ನಾಟಕದಲ್ಲಿ ನೋಡ್ತಾರೆ ಅಂತಂದರೆ ಏನು ಕಡಿಮೆನಾ? ಫೇಸ್ಬುಕ್ ಲೈವ್ನಲ್ಲಿ. ಫೇಸ್ಬುಕ್ಕು ಸಾಮಾನ್ಯವಾಗಿರೋದಿಲ್ಲ, ಅದು ಇವ್ರು ನೋಡಲ್ಲ, ಹಳ್ಳಿಯವರು ಮತ್ತೊಬ್ಬರು ಅವೆಲ್ಲ ಹೋಗಲ್ಲ, ಮಧ್ಯಮ ಅಥವಾ ಮೇಲ್ಗಡೆ ಆ ವರ್ಗದಲ್ಲೇ ಇವ್ರನ್ನ ನೋಡಿದ್ರು ಅನ್ನೋದು ಬಹಳ ದೊಡ್ಡ ವಿಷಯ. ಹಾಗೆಯೇ ನಾವು ಇದಕ್ಕೂ ಕೂಡ ಒಂದು ಬಿಳಿಗಿರಿ ರಂಗ ಬೆಟ್ಟ ಸೋಲಿಗರ ನೃತ್ಯ, ಆ ಹಾಡು ನಾವು ಕೊಟ್ಟಿದ್ದೀವಿ ಅದನ್ನು. ಮೂಲ ಅದಿರಲಿಲ್ಲ. ಆ ಸೋಲಿಗರ ಹಾಡು ರೆಕಾರ್ಡ್ ಮಾಡಿಕೊಟ್ಟಿದ್ಮೇಲೆ ಇವಾಗ ಸೋಲಿಗರು ಎಲ್ಲಿ ಡ್ಯಾನ್ಸ್ ಮಾಡೋದು ಅದನ್ನೇ ಪಾಪ್ಯುಲರ್. ಸರ್ ಬರೀ ಅದೊಂದು ಸೋಲಿಗರ ನೃತ್ಯ ಮಾತ್ರ ಅಲ್ಲ, ಹಾಡು ಮಾತ್ರ ಅಲ್ಲ, ಸೋಬಾನೆ ಪದ ಇರಬಹುದು, ಕೋಲಾಟದ ಪದ ಇರಬಹುದು, ಕಂಸಾಳೆ ಪದ ಇರಬಹುದು, ಎಲ್ಲವೂ ಸುಮಾರು ಒಂದು 15ರಿಂದ 20 ಹಾಡು ಜನಪದ ಜಾತ್ರೆಯಿಂದ ಏನು ಬಂತಲ್ಲ, ಎಲ್ಲ ಹಾಡುಗಳಿಗೂ ಯಾವುದೇ ಪಾಶ್ಚಾತ್ಯ ಒಂದು ಇನ್ಸ್ಟ್ರೂಮೆಂಟ್ಸ್ನ ಬಳಸ್ದೆ ಪ್ಯೂರ್ ಒಂಥರ ಜನಪದದ ಒಂದು ವಾದ್ಯಗಳನ್ನೇ ಇಟ್ಕೊಂಡು ಮಾಡಿದಂತಹ ಹಾಡುಗಳು ಇವತ್ತಿಗೂ ಆ ಹಾಡುಗಳನ್ನು ಯಾವ ಬೇರೆ ಹಾಡುಗಳೂ ಮೀರ್ಸೋಕ್ಕಾಗಲಿಲ್ಲ. ಯಾವುದೇ ಕಾಲೇಜ್ಗೆ ಹೋಗಿ ಯಾವುದೇ ಶಾಲೆಗೆ ಹೋಗಿ ಎಲ್ಲರೂ ಅದೇ ಹಾಡುಗಳನ್ನ ಇಟ್ಕೊಂಡು ನೃತ್ಯ ಮಾಡ್ತಾರೆ, ಹಾಡ್ತಾರೆ. ಕಾಂಪಿಟೇಷನ್ ಕೂಡ ಅದೇ ಹಾಡುಗಳನ್ನ ತಗೊಂಡು ಮಾಡ್ತಾರೆ. ಇವತ್ತು ನಾನೇನಾದರೂ ಜನಪದ ಗಾಯಕಿಯಾಗಿ ರಾಜ್ಯದಿಂದ ರಾಷ್ಟ್ರದಿಂದ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗೀನಿ ಅಂತ ಹೇಳಿದ್ರೆ ಜನಪದ ಜಾತ್ರೆಯ ಗೀತೆಗಳಿಂದಾನೆ. ಇವತ್ತು ನಾನು ಹಾಡೋದಲ್ಲದೆ ಜೊತೆಯಲ್ಲಿ ಆ ಹಾಡುಗಳನ್ನು ಅಮೇರಿಕದಲ್ಲಿರುವಂತಹ ಕನ್ನಡಿಗರಿಗೂ ಹೇಳ್ಕೊಡ್ತೀನಿ. ಅದೊಂದು ಭಾಳ ಹೆಮ್ಮೆ, ನನಗೆ ಭಾಳ ಖುಷಿ ಆಗುತ್ತೆ. ಆ ಒಂದು ಹಾಡುಗಳನ್ನ ತಂದುಕೊಟ್ಟಂತಹ ಎಲ್ಲ ಜನಪದಿಯರಿಗೂ ಕಪ್ಪಣ್ಣ ಸರ್ಗೆ ಒಂದು ದೊಡ್ಡ ಒಂದು ಶರಣು ಹೇಳಬೇಕು ಈ ಮೂಲಕ. ನಿಜವಾಗ್ಲೂ ಅಷ್ಟರ ಮಟ್ಟಿಗೆ ನಾವು ಹಾಡುಗಳು ನಮ್ಗೆ ಕೊಡಲಿಲ್ಲ ಅಂತ ಹೇಳಿದ್ರೆ, ಯಾಕಂತೇಳಿದ್ರೆ ಇದು ಮೂಲ ಜನಪದ ಗೀತೆ ಅಥವಾ ಸರಿಯಾದ ಸಾಹಿತ್ಯ, ಲಂಬಾಣಿ ಗೀತೆ ಇದೆ ಅದರಲ್ಲಿ, ಮತ್ತು ಹುಟ್ಟಿ ಬಂದ ಎಲ್ಲಮ್ಮನಾಗಿ ಇರಬಹುದು, ಎಲ್ಲ ಗೀತೆಗಳನ್ನು ಕೊಟ್ಟಂತಹ ಅಷ್ಟು ಜನಪದ ಜಾತ್ರೆಯ ಆ ಗೀತೆಗಳಿಗೆ ಒಂದು ಮಾನ್ಯತೆ ತಂದುಕೊಟ್ಟದ್ದು ನಿಜವಾಗ್ಲೂ ನಮ್ಮಗಳಿಗೆ ಗಾಯಕರಾಗಿ ನಮಗೆ ತುಂಬ ಬಹಳ ಒಂದು ಹೆಮ್ಮೆ ತಂದುಕೊಡೋ ಒಂದು ವಿಷಯ ಅಂತ ನನಗಾದರೂ ಅನಿಸುತ್ತೆ. ಇವತ್ತು ನಾನು ಕಲಿತು ನಾನು ಹಾಡಿ ಜೊತೆಯಲ್ಲಿ ಮುಂದೆ ಬರ್ತಿರುವಂತಹ ಮುಂದಿನ ಪೀಳಿಗೆಗೂ ಹೇಳ್ಕೊಡ್ತಾ ಇರುವಂಥ ಖುಷಿ ನನಗಿದೆ ನಿಜವಾಗ್ಲೂ. ಈ ಒಂದು ಹಾಡುಗಳಿಂದ ಈ ಮಟ್ಟದ ಹೆಸರು ಬಂತಲ್ಲ, ನಿಜವಾಗ್ಲೂ ಅದು ಎಲ್ಲ ಕಲಾವಿದರು ಸ್ಮರಿಸ್ಕೊಳ್ಳೇಬೇಕಾದಂಥ ಒಂದು ಸಣ್ಣ ನಾನು ಘಟನೆ ನೆನೆಸ್ಕೋತೀನಿ. ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನೀವು ಚೇಂಬರ್ಲಿರ್ತೀರಾ, ಚೇಂಬರ್ಲಿದ್ದಾಗ ನರಸಿಂಹಮೂರ್ತಿ ಬನ್ನಿ ನಿಮ್ಮ ಭಾಗದಲ್ಲಿ ಯಾವುದು ಹಾಡಿದೆ ರೀ ಅಂತ ಕೇಳ್ತೀರಾ. ಆವಾಗ ನಾನು ಜನಪದ ಇದು ಬಿಳಿಗಿರಿ ರಂಗಸ್ವಾಮಿಯ ಒಂದು ಕಾವ್ಯ ತುಂಬ ಚೆನ್ನಾಗಿದೆ ಗುರುಗಳೇ ಹಾಡಿ ಅಂತ ಹೇಳ್ತೀರಿ. ನಾನು ತಂದನ ತಾನನ ಹಾಡನ್ನು ಹಾಡಿದ್ದು ಭಾಳ ಚೆನ್ನಾಗಿದೆ ರೀ ಅಂದ ತಕ್ಷಣ ಆಮೇಲೆ ಸಿದ್ದರಾಜು ನಾವು ಒಟ್ಟಿಗೆ ಅದನ್ನು ಕಲೆಕ್ಟ್ ಮಾಡಿ ಹಾಡುಗ ಇದು ಮಾಡಿಕೊಂಡು ರೆಕಾರ್ಡ್ ಮಾಡುವಾಗಲೂ ಕೂಡ ನಾವು ಮೂಲ ಗಾಯಕರು, ನಾನು ಮತ್ತು ಸಿದ್ದರಾಜು ಇಬ್ಬರೂ ಮೂಲ ಗಾಯಕರಾಗಿ ಹಾಡಿದ್ದು. ಅದು ಎಷ್ಟು ಪಾಪ್ಯುಲರ್ ಆಗಿದೆ ಅಂದರೆ ನೀವು ಯಾವುದೇ ಕಾಲೇಜಲ್ಲಿ ಹೋಗಿ ಯಾವುದೇ ರಾಜ್ಯದ ಯಾವ ಮೂಲೆಯಲ್ಲಿ ಹೋದರೂ ಕೂಡ ಆ ಹಾಡನ್ನು ಹೇಳ್ತಾರೆ. ಮತ್ತು ವಿಶೇಷವಾಗಿ ಜಾನಪದ ಜಾತ್ರೆಯಲ್ಲಿ ಫಿನಾಲೆಗೆ ಹಾಡನ್ನು ಹಾಕ್ಕೊಂಡು ಇಡೀ ತಂಡದ ಕಲಾವಿದರು ಡ್ಯಾನ್ಸ್ ಮಾಡ್ತಿದ್ದು ಅದು ಮರೆಯಲಾಗದ ಘಟನೆ ಅಂತ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕೆ ಇಚ್ಛೆಪಡ್ತೀನಿ.
ಒಂದು ನಿಮಿಷ ಮಾತಾಡಲಿ. ಈಗ ಗಾಯನದ ವಿಷಯ ಬಂದಿರೋದ್ರಿಂದ ಹೇಳ್ಬಿಡ್ತೀನಿ. ಈ ಜನಪದ ಜಾತ್ರೆ ಆರಂಭ ಆದಾಗ ನಾನು ಹೇಳಿದ್ನಲ್ಲ, ಗಾಯನ ವಾದನ ನರ್ತನ ಅಂತ ಏನು ಬಂತಲ್ಲ, ಈ ನರ್ತನ ಅಂತ ಅಂದಾಗ ಕಪ್ಪಣ್ಣ ಸರ್ ತಲೆಗೆ ಉಳಿದಿದ್ದೇನೆಂದರೆ, ಜನಪದವನ್ನು ಯಾರು ಒಪ್ಕೊಂಡಿಲ್ಲ, ಯಾರು ಅಪ್ಕೊಂಡಿಲ್ಲ, ಅವ್ರ ಕೈಲಿ ಮಾಡಿಸ್ಬೇಕು ಅನ್ನೋಂಥ ಒಂದು ದೊಡ್ಡ ಪರಿಕಲ್ಪನೆ. ಅಂದರೆ ಯಾರು ಭರತನಾಟ್ಯವನ್ನು, ಶಾಸ್ತ್ರೀಯ ನೃತ್ಯವನ್ನು ಮಾಡ್ತಿದ್ರಲ್ಲ, ಆ ಶಾಲೆಯವ್ರನ್ನ ಕರೆದು ಒಂದು ಸಭೆ ಮಾಡಿದ್ರು. ದೊಡ್ಡವರು ಯಾರು, ಉದಾಹರಣೆಗೆ ನಮ್ಮ ಮಾಯಾರಾವ್ ಅವರು ಇರ್ಬೋದು, ನಮ್ಮ ಉಷಾದಾತರ್ ಇರ್ಬೋದು, ಅಥವಾ ನಮ್ಮ ಶುಭ ಧನಂಜಯ ಇರ್ಬೋದು, ಮಂಜುಳಾ ಪರಮೇಶು, ಸುಪರ್ಣ ವೆಂಕಟೇಶ್, ಈ ಥರ ದೊಡ್ಡವರು ಬೆಂಗಳೂರಲ್ಲಿರ್ತಕ್ಕಂಥವ್ರು, ಆಮೇಲೆ ಧಾರವಾಡದಲ್ಲಿದ್ದಂಥವ್ರು, ಮೈಸೂರಲ್ಲಿದ್ದಂಥ ಕೃಪಾ ಪಡಿಕೆ, ಈ ಥರದವ್ರನ್ನೆಲ್ಲ ಕರೆದು ಸಭೆ ಮಾಡಿದ್ರು. ಏನಂದರೆ, ಅಮ್ಮ ನೀವು ನಮ್ಮ ಜನಪದ ಗೀತೆಗಳನ್ನ ತಗೊಂಡು ನೃತ್ಯ ಮಾಡಿಸ್ಬೇಕು, ಆವಾಗ ನಿಮಗೆ ಅವಕಾಶ ಕೊಡ್ತೀವಿ. ಆಗ ಅವ್ರು ಹೇಳಿದ್ದೇನೆಂದರೆ, ಕಪ್ಪಣ್ಣ ಸರ್ ನೀವು ಹೇಳ್ತೀರಿ, ಇವತ್ತವರೆಗೂ ಇರ್ತಕ್ಕಂಥ ಯಾವುದೇ ಗೀತೆಯನ್ನು ನಾವು ನೃತ್ಯ ಮಾಡೋಕ್ಕಾಗಲ್ಲ, ಅದಕ್ಕೆ ಸ್ಟೆಪ್ಸ್ ಹಾಕೋದಕ್ಕೆ, ತಾಳಬದ್ಧವಾದಂಥ ಕುಣಿಯೋದಕ್ಕೆ ಕಷ್ಟ ಆಗ್ತದೆ. ಅವ್ರು ಇಷ್ಟ ಬಂದಂಗೆ ಅವರು ನೀವು ಹಾಡು ಮಾಡಿದ್ದೀರಿ, ನೃತ್ಯಕ್ಕೆ ಒಂದು ಥರ ಮಾಡಿಕೊಡಿ ಅಂದಾಗ ಮೊದಲನೇ ಧ್ವನಿ ಸುರುಳಿಯನ್ನು ಜನಪ್ರಿಯ ಗೀತೆಗಳು, ಚೆಲ್ಲಿದರು ಮಲ್ಲಿಗೆಯ, ತಿಂಗಳು ಮುಳುಗಿದವೋ, ಈ ಥರದ 10 ಗೀತೆಗಳನ್ನು ಮಾಡಿದ್ವಿ. ಮೂಡಲ್ ಕುಣಗಲ್ ಕೆರೆ, ಈ ಥರದ ಗೀತೆಗಳನ್ನು ಮಾಡಿದ್ವಿ. ಆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ MS ಮಾರುತಿ ಅನ್ನೋರು ವಾದ್ಯ ಸಂಯೋಜನೆ ಮಾಡಿಕೊಟ್ರು. ನಮ್ಮ ವೈಕೆ ಮುದ್ದುಕೃಷ್ಣ ಅವರು ಅದ್ರ ಜೊತೆಗಿದ್ದರು. ಇಡೀ ಸ್ಟುಡಿಯೋದಲ್ಲಿ ಕೆಲಸ ಮಾಡಿದಂಥ ನಾನು ಎಷ್ಟರ ಮಟ್ಟಿಗೆ ಆದಾಗ ಅಂದರೆ, ಕಪ್ಪಣ್ಣ ಸರ್ ನಮ್ಗೆ ಅದಕ್ಕೂ ಅಷ್ಟೇ ಸಭೆ ಸೇರಿದ, ಹಿಂಗಿರಬೇಕು, ಈ ಥರ ಇರಬೇಕು. ಆಮೇಲೆ ಮುಖ್ಯವಾಗಿ ಸಭೆ ನಡೆಸಿದ್ದು ಹೆಂಗಂದರೆ, ನೃತ್ಯಗಾರರ ಜೊತೆಗೆ ಇದು ಓಕೆನಾ, ಈ ತಾಳ ಇದ್ರು ಓಕೆನಾ, ಎಂಟ್ರಿ, ಆಮೇಲೆ ಹೇಳಿದ್ರು ಅವ್ರು ಭಾಳ ಇದು ಎಂಟ್ರಿ ಎಕ್ಸಿಟ್ಗೆ ನಮ್ಗೆ ಅವಕಾಶನೇ ಇಲ್ಲ ಈ ಹಾಡುಗಳಲ್ಲಿ ಮಾಡೋಕ್ಕಾಗಲ್ಲ ಅಂತ. ಅದು ಕೊಟ್ಟಾದ್ಮೇಲೆ ಅದು ಪಾಪ್ಯುಲರ್ ಆಗ್ತಿದ್ದಂಗೆ 2ನೇ ಧ್ವನಿ ಸುರುಳಿ ಮಾಡಬೇಕು ಅಂದಾಗ ಕಪ್ಪಣ್ಣ ಸರ್ ಕೊಟ್ಟು ಚಾಲೆಂಜ್ ಏನಂತ ಅಂದರೆ, ನಿಮ್ಗೆ ಹೇಳ್ತೀನಿ, ನಮ್ಮ ನರಸಿಂಹಮೂರ್ತಿ ಅವ್ರದ್ದೊಂದು ಕೊಟ್ಟಂಥ ಬಿಳಿಗಿ ರಂಗಸ್ವಾಮಿ ತಂದನ್ನ ಥರನ ಹಾಡು ಜೊತೆಗೆ ನನಗೊಂದು ಚಾಲೆಂಜ್ ಕೊಟ್ಟರು. 25 ಹಾಡು ರೆಕಾರ್ಡ್ ಆಗಿರಬಾರ್ದು ಅಂತ ತೊಗೊಂಬನ್ರಿ ಅಂತ. ಸೊ ಎಲ್ಲ ಸೆಟ್ ಮಾಡ್ಕೊಂಡು ತೊಗೊಂಬಂದು, ಆಮೇಲೆ ಅವಾಗ ಹೇಳಿದಂಥ ಮಾತೇನಂತ ಅಂದರೆ, ಅಷ್ಟೊತ್ತಿಗೆ ನಮಗೆ ಲಂಬಾಣಿ ನೃತ್ಯದವರು ಬಂದಿದ್ದರು, ವೇದಿಕೆಗೆ ಬಂದು 2-3 ತಂಡ ಬಂದು ಕುಣಿದಿತ್ತು. ಕುಣಿಬೇಕಾದ್ರೆ ಏನು ಮಾಡ್ತಿದ್ರು, ತಮಟೆ ಒಡ್ಕೊಂಡು ಕುಣಿಯೋ ಥರ ಮಾಡ್ತಿದ್ವಿ. ಯಾಕೆ ಹಾಡು ಮಾಡಬಾರ್ದು ಅನ್ನೋ ಚರ್ಚೆ ಬಂದಾಗ ನಾನು ನೆನೆಸ್ಕೊಳ್ತೀನಿ, ಲಂಬಾಣಿ ಭಾಷೆ ಬಲ್ಲಂತಹ, ಲಂಬಾಣಿ ಸಾಹಿತ್ಯದಲ್ಲಿ ಅಧ್ಯಯನ ಮಾಡಿದಂಥ UM ರವಿ ಅವರು ಒಂದು ಹಾಡನ್ನು ತಗೊಬಂದಾಗ ಹೇಳಪ್ಪ ಅಂದರೆ, ಅವನಿಗೆ ಸಾಹಿತ್ಯ ಗೊತ್ತು, ಹಾಡಿನ ದಾಟಿ ಗೊತ್ತು, ಮೂಲ ಇದು ಎಲ್ಲ ಗೊತ್ತಿಲ್ಲ. ಯಾರಿಗೆ ಗೊತ್ತು ಅಂತ, ಸರ್ ನನಗೆ ಹೇಳ್ಕೊಟ್ರಲ್ಲ ಅವ್ರು ಕರೆಸ್ತೀನಿ ರೀ ಅಂತ ಅವ್ರನ್ನ ಕರೆಸಿದ್ವಿ. ಅವರಿಂದ ಕೇಳಿದ್ವಿ ಏನಿದು ಹಿನ್ನೆಲೆ, ನಮ್ಗೆ ಗೊತ್ತಿಲ್ವಲ್ಲ, ಸುಮ್ಮನೆ ಏನೋ ಸಂಗೀತ ಮಾಡಿಬಿಟ್ರೆ ಅಂತ. ಆಮೇಲೆ ಗೋರುಕನ ಮಾಡಿದಾಗ ಬಿಳಿಗಿ ರಂಗಸ್ವಾಮಿ, ಬಸವರಾಜು, ಸೋಲಿಗರು ಎಲ್ಲರೂ ಕರೆಸೋದಕ್ಕಿಂತ ವಿಶೇಷ ಏನಂದರೆ, ಕಪ್ಪಣ್ಣ ಸರ್ ತಲೆಯಲ್ಲಿದ್ದು ಒಂದೇ, ಸೋಬಾನೆ ಹಾಡು ಆಗಲೇಬೇಕು ಅಂತ. ಸೋ ಎಂದರೆ ಸೋಬಾನ ಬನ್ನಿರೆ ನಾವು ಹಾಡ್ತಿದ್ವಿ ಇದರಲ್ಲಿ ಯಾವುದೋ ಅಪರೂಪಕ್ಕೆ ಅಂತ. ಆ ಹಾಡನ್ನು ಕೂತ್ಕೊಂಡು ಮಾಡಿದ್ವಿ. ಎಲ್ಲ ಮಾಡಾದ್ಮೇಲೆ ಸ್ಟುಡಿಯೋದಲ್ಲಿ ಕನಿಷ್ಠ ಅದು ನಾವು ತಗೊಂಡಂಥ ದಿನಗಳು 15 ದಿನ. ಆವಾಗ ಚಾಲೆಂಜ್ ಮಾಡಿದ್ರು ಕಪ್ಪಣ್ಣ ಸರ್, ಈ ಸಾರಿ ಪ್ರಾಜೆಕ್ಟ್ಗೆ ನೋ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್, ಕೀಬೋರ್ಡ್ ಇಲ್ಲ, ಮ್ಯಾಂಡ್ಲಿನ್ ಇಲ್ಲ, ಮತ್ತು ಗಿಟಾರ್ ಇಲ್ಲ, ಏನು ಮಾಡ್ತೀರಿ ಅಂತ. ಆವಾಗ ನಮ್ಮ ಮಂಜಾಣ್ಣಂದು ನಗಾರಿ ಬಂತು, ಇವ್ರದ್ದು ಕಂಸಾಳೆ ಬಂತು, ದಮ್ಡಿ ಬಂತು, ಶಹನಾಯಿ ಬಂತು, ಕುಮಾರಯ್ಯಂದು ಮುಖವೀಣೆ ಬಂತು, ಚಿಟ್ಟಿಮಿಳದು ಇನ್ಸ್ಟ್ರೂಮೆಂಟ್ಗಳು ಬಂದು, ಇವೆಲ್ಲ ಜಗ್ಗಲ್ಗೆ ಬಂತು. ಎಲ್ಲವನ್ನೂ ಇಟ್ಕೊಂಡು ನಮ್ಮ BV ಶ್ರೀನಿವಾಸ್ ಸರ್ನ ನೆನೆಸ್ಕೋಬೇಕು, ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ ಗುರುಗಳ ಈ ಥರ ಆಗಬೇಕಂತ. ಅವರು ಫಸ್ಟ್ ಏನಂದ್ರು ಅಂದರೆ, ಕಪ್ಪಣ್ಣ ಸರ್ ನೀವೆಲ್ಲ ಸರಿ, ಜಗ್ಗಲ್ಗೆ ತಗೊಂಡೋಗಿ ನಾನು ಸ್ಟುಡಿಯೋ ಒಳಗಡೆ ಹೆಂಗೆ ನುಡಿಸ್ಲಿ ಹೇಳಿ ನೀವು ಅಂತ ಅಂದರು. ಹೆಂಗೆ ನುಡಿಸ್ಲಿ ಅಂತ ಅಂದರು. ಆಮೇಲೆ ನಗಾರಿ ತಂದುಬಿಟ್ರು. ನಗಾರಿ ಶ್ರುತಿ ಇಲ್ಲ ಕಪ್ಪಣ, ತಾರಕದಲ್ಲಿದೆ ಇದು, ಹೆಂಗೆ ಕಪ್ಪಣ ಅಂತ. ನನಗೆ ಗೊತ್ತಿಲ್ಲ ಸರ್, ನನಗೇನು ತಾರಕನೋ ಗೊತ್ತಿಲ್ಲ, ಮಾರಕ್ಕನೋ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಇದು ಬರಬೇಕು ಅಂತ. ಕಡೆಗೆ ಜೆರಾಲ್ಡ್ ಅಂದ್ಬಿಟ್ಟು ನಮ್ಮ ರಿದಮ್ ನುಡಿಸ್ತಿದ್ದವರು, ಅವರು ನಾನು ನುಡಿಸ್ತೀನಿ ಸರ್ ನೀವು ಯೋಚನೆ ಮಾಡಿಬಿಡಿ ಅಂತೇಳಿ ನೀರು ತರಿಸಿ, ನೀರೆಲ್ಲ ಅದನ್ನು ಶ್ರುತಿಗೆ ಹದ ಮಾಡಿ ನುಡಿಸಿ ರೆಕಾರ್ಡ್ ಮಾಡಿಕೊಂಡು, ಆಮೇಲೆ ನಾವು ಇದನ್ನು ರೆಕಾರ್ಡ್ ಮಾಡಿದ್ದು. ನೀವೆಲ್ಲ ಹೇಳೋದು ಕರೆಕ್ಟು. ಇವತ್ತಿರ್ತಕ್ಕಂಥ ಎಲ್ಲ ಯುವ ಗಾಯಕರು ಅವತ್ತೊಂದು ಇನ್ನೊಂದು ಪ್ರಯತ್ನ ಮಾಡೋದು ಆ 2ನೇ ಕ್ಯಾಸೆಟಲ್ಲಿ. ಏನಂತ ಅಂದರೆ, ಕಪ್ಪಣ್ಣ ಸರು ನೋಡ್ರಿ ಜೋಗಿಲ್ಲ, ನೀನು ನರಸಿಂಹಮೂರ್ತಿ ಈ ಹಾಡು ಆಡಬೇಕು, ಇದನ್ನು ಅಭಿಮನ್ಯು ಮತ್ತು ನಮ್ಮ ಚಿಂತನ್ ವಿಕಾಸು ಮತ್ತು ನಮ್ಮ ರಾಜ್ಗುರು ಕೈಲಿ ಸಿದ್ದಯ್ಯ ಸ್ವಾಮಿ ಎಲ್ಲ ಟ್ರ್ಯಾಕ್ ಆಡಿದ್ದು ನಾವು. ಆದರೆ ಫೈನಲ್ಗೆ ಬಂದಾಗ ಏನು ಮಾಡಿದ್ರು, ಇಲ್ಲ ಇದು ನಾವು ಎಂಥ ವಿಶೇಷತೆ ಅಂದರೆ, ನಮಗೆ ಗುರುಗಳೇ ನಿಮ್ಗೆ ನೆನಪಿರ್ಬೋದು, ಆಕಾಶವಾಣಿ ಕಾರ್ಯಕ್ರಮ ಮತ್ತು ದೂರದರ್ಶನ ಕಾರ್ಯಕ್ರಮ ನಿತ್ಯೋತ್ಸವದಲ್ಲಿ ಆಡಿದಂಥ ಎಲ್ಲ ಗಾಯಕಿಯರನ್ನು ಆ ಸೋಬಾನೆಯಲ್ಲಿ ಆಡಿಸಿದ್ದಾರೆ. ಆಮೇಲೆ ನಮ್ಮ ನರಸಿಂಹಮೂರ್ತಿ ಮಂಗಳ ಗೌರಮ್ಮ ಅಂತ ತೀರ್ಕೊಂಬಿಟ್ರು ಅವರು, ಚಾಮರಾಜನಗರದ್ರು, ಆಕೆ ಕೈಲಿ ಸೋಬಾನೆ ಪದ. ಆಮೇಲೆ ಶಿವನು ಭಿಕ್ಷಕ್ಕೆ ಬಂದ ರೆಕಾರ್ಡ್ ಆಗಿದೆ, ಇಲ್ಲ ಇದನ್ನು ಮಾಡ್ಸೋಣ, ಈ ಥರ ಮಾಡ್ಸೋಣ ಅಂತೇಳಿ ಮಾಡಿದ್ದು.
ಆ ಗಾಯನಕ್ಕೆ ಸಂಬಂಧಪಟ್ಟಂತೆ ಇವತ್ತೇನಾದರೂ ನಮ್ಗೆ ಆಮೇಲೆ ಇದೊಂದು ವಿಶೇಷ, ಚೌಡಿಕೆದೊಂದು ವಿಶೇಷತೆ ಏನಂದರೆ ರಾಧಾಬಾಯಿಯವರು ಬಂದರು, ಅವ್ರ ಬಗ್ಗೆ ಹೇಳಲೇಬೇಕು. ಅದ್ಭುತ ನುಡಿಸ್ತಾರೆ, ಕ್ಲಿಕ್ಕಿಗೆ ನುಡಿಸಲ್ಲ. ಕ್ಲಿಕ್ ಟಿಕ್ ಟಿಕ್ ಇಲ್ಲಿ ಬಂದ ಕೂಡಲೇ ಟಕ್ ಅಂತ ನಿಂತ್ಕೊಂಡ್ಬಿಡ್ತಾರೆ. ಅವಾಗೇನು ಮಾಡಿದ್ರು, ಅವರು ಸ್ಟುಡಿಯೋದಲ್ಲಿದ್ದಂಥ ನಮ್ಮ ಓಂಕಾರ ಸ್ಟುಡಿಯೋದಲ್ಲಿ ಭಾಳ ಒಳ್ಳೆ ಇಂಜಿನಿಯರ್ ಅವ್ರು ಏನಂದ್ರು ಅಂದರೆ, ಸರ್ ಅವ್ರಿಗೇನು ಹೇಳ್ಬೇಡಿ ಸರ್, ನುಡಿಸ್ತಾ ಇರಲಿ, ನಾನು ಇಲ್ಬೇಕಲ್ಲಿ ರೆಕಾರ್ಡ್ ಮಾಡ್ಕೊತೀನಿ ಸರ್, ನೀವು ಅವ್ರಿಗೆ ಹೇಳ್ಬೇಡಿ, ಭಯ ಉಡಿಸ್ಬೇಡಿ ಅಂತ. ಕಪ್ಪಣ್ಣ ಸರ್ ನಾನು ಎದ್ದೋಟೈತೀನಿ, ನಾನು ಇದ್ರೂ ನುಡಿಸಲ್ಲ ಅಂತ ಇತ್ತೀಚೆಗೆ ಬಂದರು ಸೌಂಡ್ ಕನ್ಸೋಲಿಂದ. ಭಾಳ ಅದ್ಭುತವಾದಂಥ ಪ್ರಾಜೆಕ್ಟ್ ಬಂದಿದೆ ಅದು. ಇವತ್ತು ನೀವು ಯಾವುದೇ ಗೂಗಲಲ್ಲಿ ಹೋಗಿ ಜನಪದ ಗೀತೆಗಳು ಅಂತ ಹಿಂಗೆ ಹೊಡೆದ್ರೆ ಪ್ರತಿಯೊಂದು ಹಾಡುಗಳು ತೆರ್ಕೊಳ್ತವೆ. ಹಾಗಾಗಿ ನಮ್ಮ ಸವಿತಾ ಹೇಳ್ದಂಗೆ ಸವಿತಿನ ಒಳಗೊಂಡಂತೆ ಇತ್ತೀಚೆಗೆ ನಮ್ಮ ರಾಜೇಶ ಇರ್ಬೋದು, ಸುಮಾರು ಜನ ಎಲ್ಲ ಗಾಯಕ ಗಾಯಕಿಯರು ಈ ಗೀತೆಗಳನ್ನು ಹಾಡಿ 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 ಇವತ್ತು ಜನಪ್ರಿಯಗೊಳಿಸ್ತಿದ್ದಾರೆ, ಜನಪ್ರಿಯಗೊಂಡಿದ್ದಾರೆ. ಹಾಗಾಗಿ ಜನಪದ ಜಾತ್ರೆಗೆ ಮತ್ತೊಮ್ಮೆ ಜನಪದ ಜಾತ್ರೆಗೆ ಜೈ ಅನ್ಬೋದಕ್ಕಪ್ಪಣ. ಜನಪದ ಜಾತ್ರೆಗೆ ಜೈ ಅನ್ರಿ. ಸಿದ್ದಣ್ಣವ್ರೆ, ನೀವು ಹಾಡು ಮಾತ್ರ ರಚನೆ ಮಾಡಿಸಿದ್ರು ಹೊಸ ಹೊಸ ಮೂಲ ಅಂತಂತಂದ್ರು. ಬರೀ ಕಬ್ಬಣ್ಣ ಸಾರು ಬರೀ ಹಾಡು ಮಾಡಿಸ್ಲಿಲ್ಲ, ನಿಮ್ಗೆ ಜ್ಞಾಪನ ಇರ್ಬೋದು, ಸೋಬಾನೆ ಪದಕ್ಕೆ ಆ ಜನಪದ ಜಾತ್ರೆಲ್ಲ ಹಾಡಿಗೆ ತಕ್ಕನಾಗೆ ಮದುವೆನೂ ಮಾಡಿಸಿದ್ರು. ಆ ಹಾಡು ಯಾವ ಥರ ಇದೆ ಅದು ತಕ್ಕನಾಗೇನೆ ಒಂದು ಹುಡುಗ ಹುಡುಗಿ ಆ ಮದುವೆ ಸಂದರ್ಭವನ್ನ ನಾನು ಮಾತಾಡಿ ಇಲ್ಲಿಗೆ ಏನು ಮಾಡ್ತೇವೆ ನೋಡಿ. ಕಪ್ಪಣ್ಣ ಸರ್ದು ಏನು ಒಂದು ಟ್ಯಾಲೆಂಟ್ ಅಂದರೆ, ಅವ್ರು ಯಾರಾಗಿರಲಿ ಅವ್ರು ನೋಡಿ ಅದ್ರಲ್ಲಿ ಏನೋ ಅವರಲ್ಲಿ ಇದೆ ಅಂದರೆ ಕರ್ಕೊಬರಲಿ ಅವ್ರನ್ನ ಮಾಡಿಸ್ರಿ ಏನಾದರೂ ಒಂದು ಅಂತ ಅನ್ನೋದು. ಸರಿ, ಇವರು ಜನಪದ ಜಾತ್ರೆಯನ್ನು ನಿರೂಪಣೆಯನ್ನು ಈ ನಾಡಿನ ದೊಡ್ಡ ದೊಡ್ಡ ನಿರೂಪಕರನ್ನ ಕರೆಸಿ ಮಾಡಿಸ್ತಿದ್ರು. ಮಾಡಿಸೋರು, ಅವರೆಲ್ಲ ಬರೋರು ಮಾಡೋರು, ಏನೋ ವರ್ಕ್ ಆಯ್ತಿರ್ಲಿಲ್ಲ ರೀ, ಇದೇನು ವರ್ಕ್ ಆಗಲಿಲ್ಲ ರೀ, ಇವ್ರು ಬೇಡ ರೀ, ಅವ್ರು ಕರ್ಸೋಣ ಅಂತ ಕರ್ಸಿರೋರು, ಅದೇನೋ ಜನಪದ ಜಾತ್ರೆಗೆ ಇದೇನೋ ವರ್ಕ್ ಆಗಲಿಲ್ಲ ರೀ, ಸಂಜೆ ಮೀಟಿಂಗ್ ಕರೆದಾಗ ಹೇಳೋರು. ಇವರು ನರಸಿಂಹಮೂರ್ತಿ ಒಂದು ಸರಿ ಏನು ಹೇಳಿದ್ರು ಅಂದರೆ, ಸರ್ ನಾವು ಒಂದು ಸರಿ ಮಾಡ್ತೀವಿ ಸರ್ ನಮ್ಮ ಭಾಷೆಯಲ್ಲಿ ಅಂತಿವ್ರು ಹೇಳೋರು. ರಯ್ಯ ಆಗಲ್ಲ ಅಂತೆಲ್ಲ ಹೇಳ್ತಿದ್ರು. ಇವ್ರು ಕೇಳೋದು ಬಿಡಲಿಲ್ಲ, ಅವ್ರು ಹೇಳೋದು ಬಿಡಲಿಲ್ಲ. ಒಂದು ಸರಿ ಇವರು ಆಯಿತು ನೆಕ್ಸ್ಟ್ ಜಾತ್ರೆ ನೀವು ಮಾಡಿರಿ ಸರ್, ನಾನು ರಾಜು ಒಂದು ಸರಿ ಮಾಡ್ತೀವಿ ಸರ್, ನಾವು ರಾಜು ಮಾಡ್ತೀವಿ ಅಂತ ಹೇಳ್ತಾರೆ ಇರೋರು. ಒಂದು ಸರಿ ಆಯಿತು ಹೋಗ್ರಿ ಮಾಡಿರಿ ಅಂತ. ಎಷ್ಟು ಅದ್ಭುತವಾದಂಥ ಆ ನಿರೂಪಣೆ ಜೊತೆಗೆ ಆವತ್ತಿನ ಕಾರ್ಯಕ್ರಮದಲ್ಲಿ ಜನಪದ ಜಾತ್ರೆಯಲ್ಲಿ ಒಂದು ಮದುವೆ ನಡೆಯುತ್ತೆ. ಸೋಬನ ಪದಕ್ಕೆ ಮದುವೆ. ಹಳ್ಳಿಯಲ್ಲಿ ಮದುವೆ ಹೇಗೆ ನಡೆಯುತ್ತೋ, ಎಣ್ಣೆ ಕರ್ಕೊಬರ್ತಾರೆ, ಗಂಡಿಂದ ಹೇಗೆ ಕರ್ಕೊಬರ್ತಾರೆ, ಜರಿ ಹಾಡು ಬೇರೆ, ಅವ್ರನ್ನ ನಿಲ್ಲಿಸಿ ಮದುವೆ ಮಾಡಿಸಿ. ಅವತ್ತು ಅವನು ರಘು ಹುಡುಗ ಮತ್ತು ದಾಕ್ಷಾಣಿ ಭಟ್ಟು ಹುಡುಗಿ, ದಾಕ್ಷಾಣಿ ಭಟ್ಟು ಹುಡುಗಿ, ಅವನು ರಾಘವೇಂದ್ರ ಅಂತ ಈಗಲೂ ಇದ್ದಾನೆ ಅವರು ಇವ್ರ ಟೀಮಲ್ಲಿ. ಅವನು ಹುಡುಗ, ಅವರಿಬ್ಬರನ್ನು ನಿಲ್ಲಿಸಿ ನಾವು ಅಲ್ಲಿ ಇತ್ಕೊಂಡು ಹೆಣ್ಣೂರ ಕಡೆಯವರು ಒಂದು ಕಡೆಯಿಂದ ಬರೋದು, ಗಣ್ಣವ್ರ ಇಡೀ ಮದುವೆ ಸಂದರ್ಭವನ್ನ ಹಾಡಲ್ಲಿ ಬರ್ತಿತ್ತಲ್ಲ ಆ ಬೀಗ್ರದ್ದು ಹಾಡು, ಅವ್ರು ಹಾಡು ಸೇಮ್ ಹಾಡು ಹೆಂಗಿದೆಯೋ ಆ ಟೈಮ್ಗೆ ಒರಿಜಿನಲ್ ಆಗಿ ನೋಡಿ ಬೀಗ್ರು ಬರೋರು ಎಲ್ಲರೂ ಇಷ್ಟೊತ್ತು ಮಾತಾಡಿದ್ವಿ. ಆದರೆ ಇಡೀ ಜಾತ್ರೆಯಲ್ಲಿ ಒಬ್ಬರನ್ನ ನೆನೆಸ್ಕೋಬೇಕು. ನೆನೆಸ್ಕೊಳ್ಳಿಲ್ಲ ಅಂದರೆ ಇದು ಅಪೂರ್ಣ ಅಂತ ನನಗಾದ್ರೂ ಅನಿಸಿದ್ದು ಏನಂದರೆ, 80ಕ್ಕೆ 60 ಸ್ಟೇಜ್, ದೊಡ್ಡ ಸ್ಟೇಜಲ್ಲಿ ಜನಪದ ಜಾತ್ರೆಯ ಕಲಾವಿದರು 10 ಜನ ಇರ್ತಾರೆ. 10 ಜನ ಈಗ ಇಲ್ಲೆಲ್ಲೋ ಮಾಡಿದ್ರೆ ಇಷ್ಟೆಲ್ಲ ಕಾಲಿರ್ತದೆ, ಹೆಂಗೆ ಮಾಡ್ತಾರೆ ಅಂತ ಅಂದ್ಕೊಂಡಂಥ ದಿನಗಳಲ್ಲಿ ಇವತ್ತು ನಾವು ನೆನೆಸ್ಕೋಬೇಕಾಗಿರೋದು ಏನು ಅಂದರೆ, ಸ್ನೇಹ ಮೇಡಮ್ ಅವ್ರನ್ನ. ಸ್ನೇಹ ಮೇಡಮು ಅವತ್ತೆಲ್ಲರೂ ಕೂಡ ನಮಗೆಲ್ಲ ಏನು ಕುತೂಹಲ ಅಂತಂದರೆ, ನಾವೆಲ್ಲ ಜನಪದವನ್ನೇ ಆಗ್ತಾನೆ ನೋಡ್ತಿರೋರು, ಆ ಥರದ ಕಲೆಗಳನ್ನು ನೋಡ್ತಿರೋದು, ಕಲಿಬೇಕು ಅನ್ನುವ ಕುತೂಹಲ ಇದ್ದಂಥವ್ರು ನಾವುಗಳು. ಅಲ್ಲಿ ನೋಡಿದ್ದೇನೆಂದರೆ, ಇಡೀ ಸ್ಟೇಜಲ್ಲಿ ಎಲ್ಲೂ ಒಂಚೂರು ಗ್ಯಾಪ್ ಇಲ್ದಂಗೆ ಸ್ಟೇಜಲ್ಲಿ ನಮಗೆ ಗೊತ್ತಿದ್ದದ್ದು ಥಿಯೇಟ್ರ್ ಹೇಳ್ಕೊಟ್ಟಿದ್ದೇನೆಂದರೆ ಸ್ಟೇಜ್ ಬ್ಯಾಲೆನ್ಸ್ ಅಂತ. ಬ್ಯಾಲೆನ್ಸ್ ಅಂದರೆ ನಾವೇನು ಮಾಡ್ತಿದ್ವಿ ಅಂದರೆ ನಟರುಗಳನ್ನು ನಿಲ್ಲಿಸಿ ಬ್ಯಾಲೆನ್ಸ್ ಮಾಡೋದು ಅಂತ. ನಾವು ಡ್ರಾಮಾ ಮಾಡುವಾಗ ಏನು ಹೇಳ್ತಿದ್ರು ಅಂದರೆ, ಒಂದು ತಟ್ಟೆ ಇರುತ್ತೆ, ತಟ್ಟೆಲಿ ಈ ಥರ ನಿಲ್ತಾರೆ, ಈ ಕಡೆ ದಬ್ಬ ಕಳುತ್ತೆ, ಇಲ್ಲಿ ನಿಲ್ಲಿಸಿದ್ರೆ ಹಿಂಗೆ ದಬ್ಬ ಕಳುತ್ತೆ, ಇದು ಅಲ್ಲೆರಡು ನಿಲ್ಲಿಸ್ಬೇಕು, ಆ ಥರದ ಥಿಯೇಟ್ರ್ ಗೊತ್ತಿದ್ದೆ ನಮಗೆ. ಇಡೀ ಸ್ನೇಹ ಮೇಡಮ್ ಮಾಡ್ತಿದ್ದೆ ಅನ್ನೋದು ಅದು ಅವಾಗ ಅರ್ಥ ಆಗ್ತಿರ್ಲಿಲ್ಲ. ಇಲ್ಲ ಇಲ್ಲೊಂದು ಟೀಮು ಇಲ್ಲಿ ಬಂದು ನಿಂತ್ಕೊಳ್ಳಿ, ಇಲ್ಲಿ ಬಂದು ನಿಲ್ಲಿಸಿ, ಅಲ್ಲಿ ನಿಲ್ಲಿಸ್ಬೇಕು, ಇಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳ್ತಿದ್ದಂಥ ಇದನ್ನು ಆಮೇಲೆ ಅದು ಅಷ್ಟು ಜನ ನಿಂತು ಪ್ರದರ್ಶನ ಮಾಡುವಾಗ ಗೊತ್ತಾಗಿದೆ ಅಂದರೆ, ಅಯ್ಯೋ ಇದು ಇಷ್ಟೊಂದು ಚೆನ್ನಾಗಿ ಕಾಣುತ್ತೆ ಅಂತ. ಹಂಗಾಗಿ ಈ ಜನಪದ ಜಾತ್ರೆ ಇದರಲ್ಲಿ ಸ್ನೇಹ ಮೇಡಮ್ ಅವ್ರಿಗೂ ಕೂಡ ನಾವು ನೆನೆಸ್ಬೇಕು. ಈ ಸಂದರ್ಭದಲ್ಲಿ ಅವ್ರ ಆ ಹೆಸರನ್ನು ಹೇಳಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಅವರು ಆ ಕೋರಿಯೋಗ್ರಾಫಿಯನ್ನು ಅದನ್ನ ಅಷ್ಟನ್ನು ಕೂಡ ಕಟ್ಕೊಟ್ಟಿದ್ದ. ಆಮೇಲೆ ಕೊನೆ ಹಾಡನ್ನು ನನಗೆ ಇವಾಗಲೂ ಕೂಡ ನೆನಪಿದೆ. ಅಷ್ಟೂ ಜನರನ್ನು ಸೇರಿಸಿ ಫಿನಾಲೆ ಮಾಡಿಸಿದ್ದೆ ಸ್ನೇಹ ಮೇಡಮ್ಮು.
ಆ ಹಾಡು ಇವತ್ತಿಗೂ ಕ್ಲಿಕ್ ಆಗಿದೆ. ಇವತ್ತಿಗೂ ಕೂಡ ಅದನ್ನು ಸುಮಾರು ಶೋಗಳನ್ನು ಮಾಡಿದ್ದೀವಿ. ನಾನು ಜನಪದ ಜಾತ್ರೆ ಸಂಚಾಲಕನಾಗಿದ್ದಾಗಲೂ ಕೂಡ ಒಂದು 20-25 ಶೋಗೆ ಆ ಹಾಡು ಬತ್ತು ಅಂದರೆ ಎಲ್ಲ ಮಿನಿಸ್ಟರ್ ಆಗಲಿ ಅಲ್ಲಿದ್ದವರೆಲ್ಲ ಕುಡ್ದಿದ್ದಾರೆ. ಅಂದರೆ ಅವ್ರಿಗೆ ಒಂದ್ಸರಿ ಇಡೀ ನಮ್ಮ ತಂಡ ಒಂದು ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಖಂಡಿತ. ಆಮೇಲೆ ಸ್ನೇಹ ಮೇಡಮ್ ಜೊತೆ ಇನ್ನೊಂದು ಗುಣ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೋತೀನಿ, ನೆನೆಸ್ಕೋತೀನಿ. ಈ ಕಲಾವಿದರುಗಳ ನೀವು ಹೇಳಿದಾಗ ಹಿಂಗೆ ಬರಬೇಕು ಕೊರಿಯೋಗ್ರಾಫ್ ಅವರೇ ಮಾಡ್ತಾಯಿದ್ರು, ಹಿಂಗೆ ಮಾಡಬೇಕು. ಆಮೇಲೆ ಅವರು ಕಲಾವಿದರುಗಳು ಸ್ವಲ್ಪ ತಪ್ಪಿದ್ರು ಕೂಡ ಸ್ವತಃ ಅವರೇ ಹೇಳಿ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ. ಅಂದರೆ ಅವ್ರಿಗೆ ಒಂದು ಅವ್ರು ಮಾಡೋದಕ್ಕೆ ಇನ್ನೊಂಚೂರು ಏನಾದರೂ ಒಂದು ವಿಶೇಷ ಮಾಡಿಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ಇದನ್ನು ಕೊಡ್ತಿದ್ದು, ಅದು ಒಂದು ನೆನ್ಪು ಮಾಡ್ಕೋತೀನಿ. ಆಮೇಲೆ ಅದು ಕೊನೆಯಲ್ಲಿ ಇನ್ನೊಂದು ಮರೆಯಲಾಗದ ಘಟನೆ ಅಂತ ಹೇಳಿದಕ್ಕೆ ನಾನು ನೆನೆಸ್ಕೋತೀನಿ. ನಾನು ನೀನು ಒಂದು ಇದು ಏನು ನಿರೂಪಣೆ ಮಾಡ್ತಾಯಿದ್ವಿ. ಸಂಕ್ರಾಂತಿ ಹಬ್ಬ ಅನಿಸುತ್ತೆ. ಅದು ಸಂಕ್ರಾಂತಿ ಹಬ್ಬದಲ್ಲಿ ಲಾಲ್ಬಾಗಲ್ಲಿ ಹೆವಿ ಕ್ರೌಡ್, ಅವತ್ತು ತುಂಬ ಜನ ಸೇರಿದ್ದಾರೆ. ಅವತ್ತು ವಿಶೇಷವಾದಂತಹ ಒಂದು 3 ಘಟನೆಗಳು. ಒಂದು ಕೋಲೆ ಬಸವನ ತಂದಿದ್ದು, ಅದನ್ನು ವೇದಿಕೆ ಮೇಲೆ ತಂದಿದ್ದು, ಮತ್ತು ಕಡಬ ಶ್ರೀನಿವಾಸ್ ಅವರ ಜಾದು ಮಾಡಿದ್ದು ಅದೊಂದು, ಇನ್ನೊಂದು ಹಾವಾಡಿಗರನ್ನ ಕರೆಸಿ ಹಾವಾಡಿಸಿದ್ದು. ನಾನು ವೇದಿಕೆ ಮೇಲೆ ಭಾಳ ಎಕ್ಸೈಟ್ ಆಗ್ತಿದ್ದೀನಿ. ಏನಂದರೆ ಅವರು ಹಾಡಾಡಿಸೋನು ಹಾವನ್ನ ತಂದ, ಹಾವು ಆಡಿಸ್ತಾ ಅದೇನೇನೋ ಅಪ್ಪ ಬಾರಪ್ಪ ಇಲ್ಲಿ ಮಲ್ಕೊಪ್ಪ ಹಂಗಪ್ಪ ಹಿಂಗಪ್ಪ ಅಂತ ಅವನು ಹೇಳ್ದ ಹುಡುಗನ, ಕಾಣ್ತಾ ಇದೆಯಾ ಹಿಂಗೆ ಮಾಡಪ್ಪ ಅಂತಂತ. ಏನೂ ಕಾಣ್ತಾ ಇಲ್ಲ, ಎಲ್ಲೋ ಕಾಣುತ್ತೆ, ಬಟ್ಟೆ ಮುಚ್ಕೊಂಡ್ರೆ ಎಲ್ಲಿ ಕಾಣುತ್ತೋ ನಿನಗೆ ಅಂದ್ಕೊಂಡು ಎದ್ದೇಳೋ ಅಂತಂದ. ಎದ್ದೇಳ್ಬಿಟ್ಟು ಹಾವು ಆಡಿಸ್ಬಿಟ್ಟು ಹಾವನ್ನ ಹಿಡ್ಕೊಂಡು ಹಿಂಗೆ ಇಷ್ಟು ನದ ಈ ಹಾವನ್ನು ಬಿಡ್ಲಾ ನಿನಗೆ ಬಿಡ್ಲಾ, ನನ್ನ ಮೇಲೆ ಯಾಕೆ ಬಿಡ್ತೀಯ, ಪ್ರೇಕ್ಷಕರ ಮೇಲೆ ಬಿಡು ಅಂತಂದ. ಅವ್ನು ಹಾವ ತೆಗೆದು ಹಿಂಗಂತಾನೆ, ಅಯ್ಯೋ ಇಡೀ ಆಡಿಯನ್ಸು ಅಯ್ಯೋ ಅಂತಂತಂದ್ಬಿಟ್ಟು ಬಿತ್ಕೊಳಂಗೆ. ಅದು ಮರೆಯಲಾಗದಂಥ ಒಂದು ಘಟನೆ ಅವತ್ತು. ಆಮೇಲೆ ಅದೊಂದು ಅದಾದ ನಂತರ ಆ ಜಾದೂ ಪ್ರದರ್ಶನ ಶ್ರೀನಿವಾಸ್ ಅವ್ರದ್ದು, ಆ ಇಡೀ ಫ್ಯಾಮಿಲಿ ಜಾದೂ ಮಾಡ್ತಂತಾಗ ಚಾಕು ಚುಚ್ಚೋದು ಇದನ್ನೆಲ್ಲ ಮಾಡೋದು, ಅದು ಕೂಡ ಮೈನ ಅವರಿಳಿಸುವಂತಹ ಒಂದು ಪ್ರಸಂಗ, ಅದ್ಭುತವಾದಂಥವು. ಒಂದೊಂದು ಜಾತ್ರೆಯೂ ಕೂಡ ಅವಿಸ್ಮರಣೀಯವಾದಂಥದ್ದು. ಮತ್ತು ಒಂದೊಂದು ಘಟನೆಯೂ ಕೂಡ ಜನಪದ ಜಾತ್ರೆಯಲ್ಲಿ ನೆನೆಸ್ಕೊಳ್ಳೋದಕ್ಕೆ ನಮಗೆ ಸಮಯ ಬೇಕಾಗುತ್ತೆ ಅನ್ಸುತ್ತೆ. ಇನ್ನೂ ಮುಂದುವರಿಯುತ್ತೆ ಜನಪದ ಜಾದು ಅಂದ್ರೆ ಈಗ ಅವ್ರು ಇರೋದು. ಹೌದು, ಅದ ಹೆಸರೇ ಜನಪದ ಜಾತ್ರೆ. ಎಲ್ಲೋ ಕಾರವಾರದ ಹಳ್ಳಿಗಾಡಿನಲ್ಲಿ ನಾವು ವಾಸಿಸುವ ನಮ್ಮ ಹಾಲಕ್ಕಿ ಜನವನ್ನು ತಂಡವನ್ನು ಈ ಕಪ್ಪಣ್ಣ ಸರ್ ಕರೆಸಿ ಮತ್ತು ಸ್ನೇಹಕ್ಕ ಇದರಿಂದ ನಾವು ಇದು ಮುಂದೆ ಬರಲು ಸಾಧ್ಯವಾಯಿತು. ಈ ಬೆಂಗಳೂರಿನ ಇದು ಲಾಲ್ಬಾಗ್ನಲ್ಲಿ ಜಾನಪದ ಜಾತ್ರೆಯಲ್ಲಿ ಭಾಗವಹಿಸಲು ಈ ಕಪ್ಪಣ್ಣ ಸರು ಒಂದು ಕಾರಣೀಕರ್ತರಾದರು. ಆದ್ದರಿಂದ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಈ ಗಣಪಗೌಡರು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು ಹೇಳಿ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಒಂದು 2 ಸಂದರ್ಭಗಳನ್ನ ನಾನು ಜ್ಞಾಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೇನೆ. ಅಶೋಕ ಹೋಟ್ಲಲ್ಲಿ ಇಂಡಿಯನ್ ಟೂರಿಸ್ಟ್ ಅಯೋಟಾ ಅಂತ ಅಂದ್ಬಿಟ್ಟು ಆರ್ಗನೈಸೇಷನ್ನ ನೀವು ಬಂದಿದ್ದಲ್ವ, ಆ ಒಂದು ಉತ್ಸವ, ಅದಕ್ಕೆ ಬರೀ ಫೋಕ್ ಡ್ಯಾನ್ಸರ್ಸ್ ಆಫ್ ಕರ್ನಾಟಕ ಅಂತ ಥೀಮ್ ಇಟ್ಕೊಂಡು ಮಾಡಿದ್ದು. ಮಾಡಿದಾಗ ಅಶೋಕ ಹೋಟೆಲ್ ಅಲ್ಲಿರೋಲ್ಲ ಟೂ ಶೂಟು ಪುಟ್ಟು ಅಂತ ಟಾಪ್ ಪೀಪಲ್ ಅದು ಯಾರು ಅಂತಂದರೆ ಈ ಪ್ರವಾಸೋದ್ಯಮದ ಸಂಸ್ಥೆಗಳ ಪ್ರತಿನಿಧಿಗಳು, ಅವ್ರ ಬಾಸು ಮತ್ತೊಬ್ಬರು ಅವರು ಅಂತವಲ್ಲ, ಅವ್ರಿಗೋಸ್ಕರ ಅಲ್ಲಿ ಈ ಕಾರ್ಯಕ್ರಮ ಮಾಡಿದ್ವಿ. ಮೊದಲೇ ದಿನ ಆಗಬೇಕಾದ್ರೆ ಅರ್ಧ ಕಾರ್ಯಕ್ರಮ ಆದರೆ ಮಳೆ ಬಂದ್ಬಿಡ್ತು. ಆಮೇಲೆ ನೆಕ್ಸ್ಟು ಕಾರ್ಯಕ್ರಮ ಮಾಡಬೇಕು ಅಂತಂದರು. ಅವರು ಬಂದು ಹೇಳಿದ್ದ ಅದು ರಿಪೀಟ್ ಮಾಡಿ ಇವರ ಕಾರ್ಯಕ್ರಮ ಐತಲ್ಲ, ಹಾಲಕ್ಕಿ ಒಕ್ಕಲಿಗರ ಚಿಟ್ಮೇಳ, ಸುಗ್ಗಿ ಕುಣಿತ, ಆ ಸುಗ್ಗಿ ಕುಣಿತನ ತಪ್ಪದೇ ರಿಪೀಟ್ ಮಾಡಬೇಕು ಅನ್ನಿಸ್ತು. ಸ್ನೇಹಿತರೆ, ಬಹಳ ಸಂತೋಷವಾಗಿ ಅವ್ರನ್ನ ವಿಶೇಷವಾಗಿ ಕರೆದಿದ್ದೇನು ಅಂದರೆ, ಇವ್ರ ತಂಡನ BBC ಅರ್ತ್ BBC ಕಾರ್ಯಕ್ರಮ ಬಂದರೆ ಅದು ಪ್ರಪಂಚಕ್ಕೆ ತಲುಪುತ್ತೆ. ಅಷ್ಟು ಜನಪ್ರಿಯವಾದದ್ದು, ಅಷ್ಟು ಗುಣಾತ್ಮಕವಾದ ಕಾರ್ಯಕ್ರಮಗಳದು. BBC ಬರುತ್ತೆ ಅಂತಂದರೆ ಅದು ದೊಡ್ಡ ಇದು. ನನಗೆ BBC ಅವರು ಆಹ್ವಾನಿಸಿ ಈ ಥರ ಕಾರ್ಯಕ್ರಮ ಮಾಡಬೇಕಾದ್ರೆ 5 ತಂಡಗಳ ಅವರ ಊರಿಗೆ ಹೋಗಿ ಅವ್ರ ಕ್ಯಾಮ್ರಾ ಇಟ್ಕೊಂಡು ಬೆಟ್ಟ ಹತ್ತಿ ನೀರಲ್ಲಿ ಇಳಿದು ಈ ಥರದ್ದೆಲ್ಲ ಮಾಡಿದ್ರು. 5 ತಂಡಗಳು ಯಾವ್ಯಾವುದು ಮೂರ್ತಿ, ಈ 5 ತಂಡಗಳು ಎಲ್ಲವೂ ಚೆನ್ನಾಗಿ ಮಾಡಿದ್ರು. ಆದರೆ ಈ ಗೊರವರಿಗೆ ಅಡ್ವಾಂಟೇಜ್, ಹಾಲಕ್ಕಿ ಅವ್ರಿಗೆ ಇದ್ದ ಅಡ್ವಾಂಟೇಜ್ ಅಂದರೆ ಅವರ ಊರು, ಆ ಕಲ್ಲರ್ಸ್ಗಳು ಬೆಟ್ಟ ಹತ್ತಿದ್ರು, ಆ ಗುಡ್ಡದಲ್ಲಿ ಕರ್ಕೊಂಡು ಹೋದ್ರು. ಹೌದು, ಜೋಗಲ್ಲಿ ಮಾಡಿದ್ರು. ಅವ್ರಿಗೆ ಎಂಥ ಅನುಕೂಲ ಇತ್ತು ಅಂತಂದರೆ ಇದೆಲ್ಲ ಇತ್ತು.
ನಿಮ್ಮನ್ನೆಲ್ಲ ಸ್ಟೇಜು ಗೀಜು ಅಂತ ನಿಮಗೂ ಸ್ಟೇಜ್ ಮಾಡಲಿಲ್ಲ, ಓಪನಲ್ಲಿ ಇವ್ರಿಗೆ ನಿಮಗೆ ಗಗನ್ ಚುಕ್ಕಿ ಬರ್ ಚುಕ್ಕಿ ಅಲ್ಲೆಲ್ಲ ಮಾಡಿದ್ದು, ಇವ್ರಿಗೆ ಮಾಡಿದ್ದು ಅಲ್ಲಿ ಮಾಡಿದ್ದು ತುಂಬ ಅದ್ಭುತವಾದ ನಿಸರ್ಗದ ದೃಶ್ಯಗಳು ಮತ್ತೊಂದೆಲ್ಲ. ಇವತ್ತಿಗೂ BBC ಅವರು ವಂಡರ್ಫುಲ್ ಟ್ರೂಪ್ ಅಂತ ಹೇಳಿದ್ದು ಅವ್ರಿಗೆ ಅವರ ಬಣ್ಣದ ದೃಷ್ಟಿಯಿಂದ ಮತ್ತೊಂದು ದೃಷ್ಟಿಯಿಂದ. ಇವರ ವಿಶೇಷವಾದ ಇವರ ಗುಣವನ್ನು ಒಂದು ಸೆಂಟೆನ್ಸಲ್ಲಿ ಹೇಳ್ಬೇಕಂದ್ರೆ ಮಾತನಾಡದ ಜಾನಪದ ಕಲಾವಿದ. ರೈಟ್, ಬ್ರೇಕ್. ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಯೇ ಮಾತನಾಡು. ಸ್ನೇಹಿತರೆ, ಜನಪದ ಸಿರಿಯ ಈ ಕಾರ್ಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಜನಪದ ಸಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಇಂತಹ ಅತ್ಯುತ್ತಮವಾದ ಕಂಟೆಂಟನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಎಪಿಸೋಡ್ಗಳನ್ನು ನಿಮ್ಮೆಲ್ಲ ಮನೆಯ ಹಿರಿಯ ಕಿರಿಯರಿಗೆ ತೋರಿಸಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಸ್ನೇಹಿತರೆ. ನಮ್ಮ ಓರೆಕೋರೆಗಳನ್ನ ತಿದ್ದುಕೊಳ್ಳಿಕ್ಕೆ ಸಹಕಾರಿಯಾಗ್ತದೆ ಅಂತ ಹೇಳ್ತಾ ಸಹಕರಿಸಿದ ನೋಡಿದ ಎಲ್ಲ ವೀಕ್ಷಕ ಪ್ರಭುಗಳಿಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ. ಜಾನಪದ ಅನ್ನುವಂಥದ್ದು ನಿರ್ಲಕ್ಷಿತಗೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಜನಪದ ಸಿರಿ ಅನ್ನುವ ಈ ನಿಮ್ಮ ಚಾನಲ್ಲು ನಿಜವಾಗೂ ಅಗತ್ಯವಾಗಿತ್ತು. ಏಕೆಂತಂದರೆ ಇಡೀ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ 70% ಜನತೆ ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಅವರೆಲ್ಲ ಸಾಂಸ್ಕೃತಿಕವಾದ ವೈವಿಧ್ಯವನ್ನು ಇಟ್ಕೊಂಡಿದ್ದಾರೆ. ಅವ್ರದ್ದೇ ಕಲೆಗಳು, ಅವ್ರದ್ದೇ ಆದಂಥ ಗಾಯನಗಳು ಮತ್ತು ಅವ್ರದ್ದೇ ಆದಂಥ ಆಚರಣೆ, ಆರಾಧನೆ ಇವೆಲ್ಲವೂ ನಮ್ಮ ದೇಶದ ಇವತ್ತೇನು ಸಂಸ್ಕೃತಿ ಅಂತ ಹೇಳ್ತೀವಿ ಅದರ ಬುನಾದಿ ಮತ್ತು ಅದಕ್ಕೆ ಬೇರು. ಸೊ ಇಂಥ ಒಂದು ಜನಪದ ಸಿರಿಯನ್ನು, ಸಾಂಸ್ಕೃತಿಕ ಸಿರಿಯನ್ನು ನಿಮ್ಮ ಜನಪದ ಸಿರಿಯಲ್ಲಿ ಆದಷ್ಟು ಹೆಚ್ಚಾಗಿ ಪ್ರಸಾರ ಮಾಡುವ ಮೂಲಕ ನಮ್ಮ ಗ್ರಾಮೀಣ ಪ್ರದೇಶದ ಜನತೆಯ ಬದುಕಿಗೆ ಒಂದು ಗೌರವವನ್ನು ತಾವು ಕೊಡ್ತಾ ಇದ್ದೀರಿ. ಮತ್ತು ಈಗ ನಮ್ಮ ಅನೇಕ ಗಾಯಕರುಗಳು ಮತ್ತು ಹಾಗೆಯೇ ಅನೇಕ ಕಲಾವಿದರು ಮತ್ತು ಅದರಲ್ಲೂ ಯುವ ಜನತೆ ಈ ನಮ್ಮ ಜಾನಪದ ಸಂಸ್ಕೃತಿಯ ಕಡೆಗೆ ಹೆಚ್ಚು ವಾಲ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದು ಇನ್ನಷ್ಟು ಮತ್ತಷ್ಟು ವಿಸ್ತಾರ ಆಗುವ ಮೂಲಕ ನಮ್ಮ ಬದುಕಿನ ಈ ಕಲೆ, ನಮ್ಮ ಬದುಕಿನ ಈ ನಡವಳಿಕೆ ಮತ್ತು ನಮ್ಮ ಬದುಕಿನ ಈ ಜ್ಞಾನ ಉಳಿಯೋದಕ್ಕೆ ನೀವು ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀರಿ. ಹಾಗಾಗಿ ನಿಮ್ಮ ಜನಪದ ಸಿರಿಗೆ ನನ್ನ ಅಭಿನಂದನೆಗಳು. ನೆಲಮೂಲ ಸಂಸ್ಕೃತಿಯ ತಾಯಿ ಬೇರು ನಮ್ಮ ಜನಪದ. ಜಾನಪದ ಸಿರಿ ಎನ್ನುವ ವಾಹಿನಿಯನ್ನು ಆರಂಭಿಸಿ ಜಾನಪದವನ್ನ ಉಳಿಸಿ ಬೆಳೆಸಬೇಕು ಅನ್ನುವ ಪಣ ತೊಟ್ಟಿರುವಂತ ಜರಗ್ನಳ್ಳಿ ಕಾಂತರಾಜ್ ಅವರಿಗೆ ನಿಜವಾಗ್ಲೂ ಕೂಡ ಧನ್ಯವಾದ ಹೇಳ್ತಾ, ಜನಪದವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಬಹಳಷ್ಟು ಮಹತ್ ಕಾರ್ಯಗಳನ್ನ ಮಾಡ್ತಾ ಬರ್ತಿರುವಂತಹ ಜನಪದ ಸಿರಿ ಅನ್ನುವಂಥ ಒಂದು ನಮ್ಮ ಕನ್ನಡ ಚಾನಲ್ ಈಗ ನಮ್ಮನ್ನೆಲ್ಲ ಇಡೀ ರಾಷ್ಟ್ರಾದ್ಯಂತ ಪರಿಚಯ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಆ ಚಾನಲ್ಗೆ ನಾನು ಸದಸ್ಯನಾಗಿದ್ದೀನಿ. ತಾವು ಸಹ ಆ ಚಾನಲ್ಗೆ ಸದಸ್ಯರಾಗಿ ಹಾಗೂ ತಮ್ಮ ಸ್ನೇಹಿತರಿಗೂ ಸಹ ಸದಸ್ಯರನ್ನಾಗಿ ಮಾಡಿ. ಬಹಳ ಹೆಮ್ಮೆ ಏನು ಅಂತಂದ್ರೆ ನಮ್ಮ ಕಾಂತರಾಜ್ ಅವರು ಕಲಾವಿದರುಗಳ ಮನೆಗೆ ಬಂದು ಅವ್ರನ್ನ ಬಹಳ ಪ್ರೀತಿಯಿಂದ ಮಾತಾಡಿಸಿ ಅವ್ರನ್ನ ಸಂದರ್ಶನ ಮಾಡಿ ಜಗತ್ತಿಗೆ ಪರಿಚಯ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ನಾನು ಮನಸಾರೆ ಅವರನ್ನ ಅಭಿನಂದಿಸ್ತೇನೆ. ಚಾಮರಾಜನಗರ ಜಿಲ್ಲೆಯ ಜನತೆಯ ಪರವಾಗಿ ಜಾನಪದ ಕಲಾವಿದನಾಗಿ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜನಪದ ಸಿರಿ ಯೂಟ್ಯೂಬ್ ಚಾನಲ್ಗೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಹೆಚ್ಚೆಚ್ಚು ಜಾನಪದ ಸಿರಿ ಕಾರ್ಯಕ್ರಮವನ್ನ ಬರ್ತಕ್ಕಂಥ ಕಾರ್ಯಕ್ರಮವನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ವಿ. ನಮಸ್ಕಾರ. ದಯವಿಟ್ಟು ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ನೀವು ಲೈಕ್ ಅನ್ನ ಕೊಟ್ಟು ಪ್ರೋತ್ಸಾಹಿಸಿ. ಆ ಮೂಲಕ ಈ ಜಾನಪದ ಸಿರಿ ಚಾನಲ್ ನಮ್ಮ ಜನಪದದ ಸಿರಿ ಆಗ್ಲಿ, ಸಮೃದ್ಧಿ ಆಗ್ಲಿ. ಜನಪದವೇ ಸತ್ಯ, ಜನಪದವೇ ನಿತ್ಯ. ಧನ್ಯವಾದಗಳು. ಹಾಗಾಗಿ ನಿಮ್ಮ ಜನಪದ ಸಿರಿಗೆ ನನ್ನ ಅಭಿನಂದನೆಗಳು. ದಯಮಾಡಿ ಜನಪದ ಸಿರಿ ಚಾನಲ್ನ ಎಲ್ಲರೂ ನಿರಂತರವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಂತೆ ನಮ್ಮನ್ನು ಹರಸಿ ಅಂತ ಕೇಳ್ತಾ ನಮಸ್ಕಾರ.